सत्यनामादि कबीर साहेब की जय। सद्गुरु श्री हनुमान साहेब की जय। गुरु माता की जय। साधु महंत की जय। ಪೂಜ್ಯರು ಪ್ರಾತಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ಶರಣಗಳಿಗೆ ವಂದಿಸುತ್ತಾ, ಗುರು ಮಾತಾಜಿಯವರ ಶರಣಗಳಿಗೆ ವಂದಿಸುತ್ತಾ, ನಡೆದಿರುವ ಎಲ್ಲ ಮಹನೀಯರಿಗೆ ಭಕ್ತಿ ಮಾತೆಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಬಂದು ವಿಷಯ ಸುಖ ಅಲ್ಪ, ಪಂಚ ವಿಷಯಗಳ ಸುಖಗಳು ಅಲ್ಪ, ಅದು ನಿತ್ಯವಲ್ಲ. ಆತ್ಮ ಸುಖ ನಿತ್ಯ ಅನ್ನೋದನ್ನ ವಿಚಾರ ಮಾಡೋಣ ಇವತ್ತು. ಅಲ್ಪ ಸುಖ ಆದಿವು ಅಂತ ಮನ ಬುಲಾನ ಮೈಗರು ಮೈ ಮಂತ. ಇದರ ಒಂದು ಅರ್ಥ ತಿಳಿಸ್ತಾ ಇದೆ. ಅಲ್ಪ ಸುಖ ಮತ್ತು ದುಃಖ. ಮೊಟ್ಟ ಮೊದಲಿಗೆ ಮನುಷ್ಯನಿಗೆ ಮಗುವಿನ ರೂಪದಲ್ಲಿದ್ದಾಗ ಆತನ ತಾಯಿಯ ಮಡಿಲು ಸುಖ ಅನ್ನಿಸುತ್ತೆ. ಅದು ಹೆಣ್ಮಕ್ಕಳಿಗೆ ಅನುಭವ ಆಗಿದೆ. ಅಳ್ತವೆ ಮಕ್ಕಳು, ತಾಯಿಯ ಮಡಿಲನ್ನು ಬಿಟ್ಟ ಬಳಿಕ ಅಳ್ತವೆ. ಏನೋ ಅದರಲ್ಲಿ ಸುಖ ಕಾಣ್ತಾ ಇರುತ್ತೆ, ನಿದ್ದೆ ಮಾಡ್ತವೆ, ಅದೇ ಸುಖ ಮಗುವಿನ ಸಮಯದಲ್ಲಿ. ಆದರೆ ಅದೇ ಶಾಶ್ವತವಾಗಿರ್ತಿದ್ದ ಅದಕ್ಕೆ ಇಲ್ಲ. ಬೆಳೆದು ದೊಡ್ಡದು ಆದಂತಲ್ಲ, ಬಾಲ್ಯ ಬಂದ್ಬಿಡುತ್ತೆ. ಬಾಲ್ಯದಲ್ಲಿ ಆಟಪಾಠಗಳಲ್ಲಿ ಸುಖ ಕಾಣ್ತವೆ. ಆಟಪಾಠ ತನಗೆ ತಾವೇ ಆಟ ಆಡ್ಕೊಳ್ತಾ ಇರ್ತವೆ, ಅದರಲ್ಲಿ ಸುಖ ಅವ್ರಿಗೆ. ಇನ್ನು ತರುಣಾವಸ್ಥೆಗೆ ಬಂದಾಗ ಕೆಲವರು ಓದುವುದರಲ್ಲಿ ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಅವರವರ ಒಂದು ಸಂಸ್ಕಾರ ಫಲದಂತೆ ಕೆಲವರು ಹೆಚ್ಚು ಓದೋದನ್ನ ಇಷ್ಟಪಡ್ತಾರೆ. ಆ ಪುಸ್ತಕ ಓದಬೇಕು, ತಿಳಿಬೇಕು, ಈ ಪುಸ್ತಕ ಓದಬೇಕು, ನಾನು ಆಗಾಗಬೇಕು, ಹೀಗಾಗಬೇಕು ಅಂತ ಅದರಲ್ಲಿ ಸುಖ ಕಾಣ್ತಾರೆ, ಓದುವುದರಲ್ಲಿ. ಮತ್ತು ಯೌವನಕ್ಕೆ ಬಂದಾಗ ಪ್ರೇಮದಲ್ಲಿ ಬಿದ್ದು ಬಣ್ಣ ಬಣ್ಣಗಳ ದೃಶ್ಯಗಳನ್ನು ನೋಡುವುದರಲ್ಲಿ ಸುಖ ಕಾಣ್ತಾ ಇರ್ತಾರೆ. ಈ ಎಲ್ಲ ಅವಸ್ಥೆಗಳು, ಮಗುವಿನ ಅವಸ್ಥೆ, ಬಾಲ್ಯಾವಸ್ಥೆ, ತರುಣಾವಸ್ಥೆ, ಯೌವನಾವಸ್ಥೆ, ಇವ್ಯಾವೂ ಸಹ ಶಾಶ್ವತವಲ್ಲ. ಎಲ್ಲವೂ ಕ್ಷಣಿಕ. ಕ್ಷಣಿಕ ಅಂದರೆ ಕೆಲವು ದಿನಗಳು ಅಷ್ಟೇ, ಕೆಲವು ದಿನಗಳು. ಮಗು ದೊಡ್ಡದಾದ ಮೇಲೆ ತಾಯಿ ಮಡಿಲನ್ನ ಇಷ್ಟಪಡಲ್ಲ, ಆಟಪಾಠಗಳಲ್ಲಿ ಇಷ್ಟಪಡ್ತಾನೆ. ಇದೇ ರೀತಿ ಒಂದೊಂದು ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಯೌವನಕ್ಕೆ ಬಂದಾಗ ಅವನದೇ ಆದಂಥ ಲೋಕದಲ್ಲಿ ಕನಸು ಕಾಣ್ತಾ ಇರ್ತಾನೆ. ಪ್ರೇಮದ ಕನಸೋ, ಮತ್ತೊಂದು ದೃಶ್ಯವನ್ನು ನೋಡೋದ್ರ ಕನಸೋ, ಒಟ್ಟಾರೆ ಅದರಲ್ಲಿ ಸುಖ ಕಾಣಕ್ಕೆ ಅವನು ಇಷ್ಟಪಡ್ತಾನೆ. ಅವೆಲ್ಲವೂ ಕ್ಷಣಿಕವೇ. ಅದರ ಜೊತೆಯಲ್ಲಿ ದುಃಖ ಮಿಶ್ರಿತ. ಬಾಲ್ಯಾವಸ್ಥೆಯಲ್ಲಿ ನಮಗೆ ಬೇಕಾದಂಥ ಆಟದ ಸಾಮಾನು ಸಿಗದೇ ಇದ್ದಾಗ ದುಃಖ, ತರುಣಾವಸ್ಥೆಯಲ್ಲೂ ದುಃಖ. ಇನ್ನು ಯೌವನದಲ್ಲಿ ಪ್ರೇಮದಕ್ಕೆ ಬಿದ್ದು ಅದು ಸಿಗದೇ ಇದ್ದಾಗ ದುಃಖ ಪಡ್ತಾರೆ. ಕನಸು ಕಾಣ್ತಾರೆ ಸುಖ ಪಡೋದನ್ನ, ಆದರೆ ದುಃಖ. ಎಲ್ಲ ದುಃಖದಿಂದ ಕೂಡಿದೆ. ಸಿಕ್ಕಿದ್ರೂ ಸಹ ದುಃಖನೇ, ಸಿಗದೇ ಇದ್ರೂ ಸಹ ದುಃಖನೇ. ಇನ್ನೊಂದು ವಿಚಾರ ಹೇಳ್ತಾರೆ, ಯೌವನದಲ್ಲಿ ಮದುವೆ ಮಾಡಿಬಿಟ್ರು, ಅವನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಮಾಡಿಬಿಟ್ರು. ಇಲ್ಲ, ಅದನ್ನೇ ಹೇಳ್ತಾರೆ ಇಲ್ಲಿ, ವೈವಾಹಿಕ ಉತ್ಸವ ಸುಹಾಗ ರಾತ್ಗೆ ದಿನ ಆಕೆ ಕಿತ್ನೆ ದಿನ ತಕ್ ಚಲೆಂಗೆ. ಏನು ಪ್ರಸ್ತದ ದಿನ ಎಲ್ಲಿವರೆಗೂ ನಡೆಯುತ್ತೆ? ಮದುವೆ ಆದಮೇಲೆ ಕೆಲವು ದಿನಗಳಷ್ಟೇ. ತದನಂತರ ಅದನ್ನೆಲ್ಲ ಏನು ವಿಜೃಂಭಣೆಯಿಂದ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ, ಸಂಭ್ರಮದಿಂದ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಂಧು ಬಳಗ ಅಲ್ಲ, ಒಂದಿನ 2 ದಿನ, ಕಳೆದ ಪಕ್ಷ 3 ದಿನ. ತದನಂತರ ಸಾಮಾನ್ಯವಾಗಿ ಅವರವರ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿಬಿಡ್ತಾರೆ. ಈ ರೀತಿ ಅದರಲ್ಲೂ ನಂತರ ದುಃಖನೇ. ಕೆಲಸ ಮಾಡದೇ ಇದ್ರೆ ಹಾಗೆ ಇದ್ರೆ ಆಗುತ್ತಾ? ಇಲ್ಲ, ಅವನು ಕೆಲಸಕ್ಕೆ ಹೋಗ್ಲೇಬೇಕು. ಮದುವೆ ವಿವಾಹ ಎಲ್ಲ ಆದ್ಮೇಲೆ ಒಂದು 3-4 ದಿನ ಸುಧಾರಿಸ್ಕೊಂಡು ಹೋಗ್ಲೇಬೇಕು, ಇಲ್ಲಾಂದ್ರೆ ನಡೆಯೋದಿಲ್ಲ ಜೀವನ.
ಆಯ್ಕೆ ಇಲ್ಲ. ಆಕಿ ಕಿತ್ನೆ ದಿನ, ಎಲ್ಲಿವರೆಗೂ ನಡೆಯುತ್ತೆ ಇದು? ಕೆಲವು ದಿನಗಳು. ಇನ್ನು ರಾಜಕೀಯ ನೇತಾರರು, ಅವರು ನಮ್ಮ ಕುರ್ಚಿಗಳನ್ನ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಳ್ತಾರೆ. ಎಲ್ಲಿವರೆಗೂ ಅದು ಕುರ್ಚಿಗಳು? 5 ವರ್ಷ ನೋಡ್ತಾ ಇದ್ದೀವಿ. ಕುರ್ಚಿಗಳ ವಿಚಾರದಲ್ಲಿ ಎಷ್ಟು ಹೊಡೆದಾಟ, ಬಡದಾಟ, ಆರೋಪಗಳು. ಮತ್ತೆ ಅಧಿಕಾರ, ಅದು ಆಶ್ರಮ ಆಗಿರ್ಬೋದು, ರಾಜಕೀಯ ವಿಚಾರಗಳಾಗಿರ್ಬೋದು, ಇವುಗಳೆಲ್ಲ ಗದ್ದಿ, ಅಧಿಕಾರದ ಗದ್ದಿ ಅಂದ್ರೆ ವೇದಿಕೆ. ಅವೆಲ್ಲ ಎಲ್ಲಿವರೆಗೂ? ಕೆಲವು ದಿನಗಳು ಮಾತ್ರ ಅಷ್ಟೇ. ಹನುಮಾನ್ ಸಾಹೇಬರು ಸಂಸ್ಥಾಪಕರಾದ್ರು, ಪೀಠಾಧಿಕಾರಿಗಳಾದ್ರು, ಹೊರಟೋದು. ತದನಂತರ ನಿರ್ಮಲ್ ಸಾಹೇಬರು ಅವರು ಪೀಠಾಧಿಕಾರಿಗಳು ಹೋದ್ರು. ಈಗ ನಮ್ಮನ್ನು ನೇಮಕ ಮಾಡಿದ್ದಾರೆ. ಎಷ್ಟು ದಿನ? ಒಂದು 10 ವರ್ಷ, 15 ವರ್ಷ, ಇಲ್ಲ ನಾಳೆನೆ, ಹೇಳಕ್ಕಾಗೋದಿಲ್ಲ. ಎಲ್ಲ ಕ್ಷಣಿಕ, ಒಟ್ಟಾರೆ ದೇಹ ಇರೋವರೆಗೂ ಅಷ್ಟೇ. ದೇಹ ಹೋದ ನಂತರ ಅದು ಬೇರೆಯವ್ರ ಪಾಲು. ಅದು ದೇಹ ಹೋದ್ಮೇಲೆ ಬೇರೆಯವ್ರ ಪಾಲು. ಈ ಅಧಿಕಾರಗಳನ್ನ ಪಡೆಯೋದಿಕ್ಕೆ, ಪಡೆದ ಬಳಿಕ ಪಡೆಯೋದಿಕ್ಕೆ, ಪಡೆಯುವ ಮುನ್ನ ಅವನು ಮನಸ್ಸೆಲ್ಲ ಈ ಕುಲುಮೆಯಂತೆ ಬೀತಾ ಇರುತ್ತೆ. ಹೇಗೆ ಮಾಡೋಣ, ಹೇಗೆ ಮಾಡ್ಕೊಳ್ಳೋಣ. ಪಡೆದಾದ್ಮೇಲೆ ಅದು ಉಳಿಸ್ಕೊಳ್ಳೋಕ್ಕೆ ಅವನು ಶ್ರಮ ಪಡ್ತಾನೆ. ಅದು ಹೆಚ್ಚಾಗಿ ರಾಜಕೀಯ ವಿಚಾರಗಳಲ್ಲಿ ನಡೆಯುತ್ತೆ. ಈಗಿರುವ ಸುಖ ಎಲ್ಲಿಂದ ಬಂತು? ಇಲ್ಲ. ಪ್ರಪಂಚದಲ್ಲಿ ದೊಡ್ಡ ಸುಖ ಅಂತೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಸಂಸಾರಿಗಳು, ಜನರು. ಯಾವುದು? ಬೈಕಿಗಳನ್ನು ಭೋಗಿಸೋದು. ಅವೆಲ್ಲ ಕ್ಷಣಿಕ ಉತ್ತೇಜನ ಕೊಡ್ತವೆ ಮತ್ತು ಅದನ್ನ ಭೋಗಿಸ್ತಾ ಮನುಷ್ಯನ ಶರೀರ ಕ್ಷಯವಾಗುತ್ತೆ. ಮದ್ಯಪಾನ ವ್ಯಸನಿ ಎಷ್ಟು ದಿನ ಅದನ್ನ ಅವನ ಶರೀರ ಕ್ಷೀಣವಾಗ್ತಾ ಇರುತ್ತೆ, ಅವನಿಗೆ ಗೊತ್ತಿರೋದಿಲ್ಲ. ತೆಗೆದುಕೊಳ್ತಾನೆ, ಎಲ್ಲ ಒಂದ್ ಕಡೆ ಮಲಗ್ ಬಿಡ್ತಾನೆ. ಅದವನಿಗೆ ಅದೇ ಸುಖ ಕಾಣ್ತಾ ಇದೆ. ಈ ಕಡೆ ಶಾರೀರಿಕ ಶಕ್ತಿ ಕ್ಷಯವಾಗ್ತಾ ಇದೆ. ಮನಸ್ಸೆಲ್ಲ ಮಲಿನತೆಯಿಂದ ಕೂಡಿರುತ್ತೆ. ಇದೆಲ್ಲ ಗೊತ್ತಿದ್ರು ಸಹ ಆ ಮದ್ಯಪಾನ ವ್ಯಸನಿಗೆ ನೀವೆಷ್ಟೇ ಹೇಳಿ, ಎಚ್ಚರಿಕೆ ಆದ್ಮೇಲೆ, ಜ್ಞಾನ ಬಂದ ಮೇಲೆ ಅವನು ಕೇಳೋದಿಲ್ಲ. ಮೂರ್ಖನಾಗಿ ಅದರ ಹಿಂದೆ ಹೋಗ್ತಾ ಇರ್ತಾನೆ. ಅದೇ ರೀತಿ ಎಲ್ಲ ಪಂಚ ವಿಷಯಗಳ ಸುಖಗಳು ಹಾಗೆ. ಆದ್ರೆ ಪ್ರಪಂಚದ ಜನರು ಇದೇ ದೊಡ್ಡ ಸುಖ ಅಂತೇಳಿ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಅದರ ಗುಲಾಮರಾಗಿದ್ದಾರೆ. ಅದರ ಗುಲಾಮ. ಅದಿಲ್ಲದ್ರೆ ನಾನು ಬದುಕೋದೇ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಗುಲಾಮರಾಗಿ ಅದರಿಂದ ಸುತ್ತುತ್ತಾ ಇದ್ದಾರೆ ಎಲ್ಲಾ ಪ್ರಪಂಚದ ಎಲ್ಲಾ ಜನರು. ಇದನ್ನ ಪಡೆಯೋದಿಕ್ಕೆ, ಆ ಸುಖವನ್ನ ಪಡೆಯೋದಿಕ್ಕೆ ಮನುಷ್ಯ ತನ್ನ ಆಯುಷ್ಯದಲ್ಲಿ ಅರ್ಧ ಜೀವನ ಇದರಲ್ಲೇ ಕಳ್ಬಿಡ್ತಾನೆ ಪಡೆಯೋದಿಕ್ಕೆ. ಜ್ಯೋತಿಷಿಗಳ ಹತ್ರ ಹೋಗ್ತಾನೆ. ಯಾವಾಗ ಸ್ವಾಮಿ ನನ್ನ ಸಮಯ ಸರಿಯಾಗಿ ಬರೋದು? ಅವ್ರು ಹೇಳ್ತಾರೆ, ಅವಧಿ ಹೇಳ್ತಾ ಇರ್ತಾರೆ, 2 ವರ್ಷ, 3 ವರ್ಷ ಅಂತ. ಅದರ ಕನಸಿನಲ್ಲೇ ಅದಕ್ಕೆ ಬೇಕಾದಂತ ತಯಾರಿ ಮಾಡ್ಕೊಳ್ಳೋದ್ರಲ್ಲೇ ತನ್ನ ಜೀವನವನ್ನ ಕಳೆದ್ಬಿಡ್ತಾನೆ. ಕೊನೆ ಸಿಕ್ಬಿಡ್ತು, ಬಯಸಿದ್ದು ಸಿಕ್ಬಿಡ್ತು. ಪ್ರಯತ್ನದಲ್ಲಿ ಇರ್ತಾನಲ್ಲ, ಸಿಕ್ಕೇ ಸಿಗುತ್ತೆ. ಆ ಸಿಕ್ಕದ ಮೇಲೆ ಆ ದುಃಖದ ಸಮಯವನ್ನ ಇನ್ನು ಅರ್ಧ ಆಯುಷ್ನಲ್ಲಿ ಕಳೆದ್ಬಿಡ್ತಾನೆ. ಇದನ್ನ ತಗೊಂಡ ಮೇಲೂ ಸುಖ ಅನುಭವಿಸ್ತಾ ಇದ್ರು ಬಳಲ್ತಾ ಇರ್ತಾನೆ. ರೋಗ ರುಜಿನಗಳಿಂದ ಬಳಲ್ತಾ ಇರ್ತಾನೆ. ಯಾಕೆ? ಅದನ್ನ ಪಡೆಯೋದಿಕ್ಕೆ ಅಷ್ಟು ಕಷ್ಟಪಟ್ಟಿದ್ದ. ಹಗಲು ರಾತ್ರಿ ಕಷ್ಟಪಟ್ಟ. ಕೊನೆಗೆ ಅದನ್ನ ಅನುಭವಿಸುವ ಸಮಯದಲ್ಲಿ ಈತನು ಕಾಯಿಲೆ ಕಸಾಲೆ ಬಿದ್ದೋಗ್ತಾನೆ. ಕಾಯಿಲೆಯಿಂದ ಬಿದ್ದೋಗ್ತಾನೆ. ಈ ರೀತಿ ಇದನ್ನೆಲ್ಲ ಸುಖ ಅಂತ ಹೇಳಕ್ ಸಾಧ್ಯನಾ? ಇಲ್ಲ. ದುಃಖ ಮಿಶ್ರಿತ ಅಲ್ಪ ಸುಖ, ಕ್ಷಣಿಕ ಸುಖ. ಮತ್ತು
ಮತ್ತು ಇಲ್ಲಿ ತಿಳಿಸ್ತಾ ಇದ್ದಾರೆ, ಈ ಪಂಚ ವಿಷಯಗಳು ಹೇಳೋದಲ್ಲ ಜಡ, ಅವೇನ್ ತಡೆಯೋದಿಲ್ಲ ನಿಮ್ಮನ್ನ, ಬೇಡ ತಿನ್ಬೇಡ ಅಂತ, ಕುಡಿಬೇಡ ಅಂತೇನು ತಿನ್ನೋದು ಅದು ತಡೆಯೋದಿಲ್ಲ. ನಾವು ಮನಸ್ಸು ಮಾಡಿ ಅದನ್ನ ನಿಯಂತ್ರಣದ ಇಟ್ಕೊಳ್ಬೇಕು. ಅದಕ್ಕೇನೆ ಜಡ ಅಂತ. ಜಡ ಅಂದ್ರೇನು? ತನಗೆ ತಾನೇ ಏನನ್ನು ಗೊತ್ತಿಲ್ಲ, ಬೇರೆಯವ್ರನ್ನ ತಿಳಿಯೋ ಶಕ್ತಿ ಇಲ್ಲ. ಮದ್ಯಪಾನ ಅದು ತಡೆಯುತ್ತಾ? ನಾನು ಜಾಸ್ತಿ ತೆಗೆದುಕೊಂಡ್ಬಿಟ್ಟಿದ್ಯಾ, ನಿಲ್ಸು ನಿಲ್ಸು ಅಂತ ಅದೇನದು ಹೇಳುತ್ತಾ? ಇಲ್ಲ. ಕಡುಬು ತಿಂತಾ ಇದ್ವಿ 3 ದಿನದಿಂದ, ಅದು ಹೇಳುತ್ತಾ ಜಾಸ್ತಿ ತಿನ್ಬೇಡ ಅಂತ? ಇಲ್ಲ. ನಾವು ನಮ್ಮ ಶರೀರವನ್ನ ನೋಡ್ಕೊಂಡು ನಾವು ಊಟ ಮಾಡಬೇಕು. ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡಿ ನಾವು ಊಟ ಮಾಡ್ಕೊಳ್ಬೇಕು. ಅದೊಂದೇ ಅಲ್ಲ, ಎಲ್ಲ ಅಷ್ಟೇ. ಆಹಾರ ಎಲ್ಲವೂ ಅಷ್ಟೇ. ಸಾತ್ವಿಕ ಆಹಾರವೂ ಸಹ ನಮಗೆ ಹೆಚ್ಚಾಗಿ ತಿಂದರೆ ತೊಂದರೆ ಕೊಡ್ತವೆ. ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು, ಜೀರ್ಣಶಕ್ತಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಅದಕ್ಕೆ ಜಡ ವಿಷಯಗಳು ಅಂತ. ಜಡ ವಿಷಯಗಳು ಅನ್ನಕ್ಕೇನು ಗೊತ್ತಿಲ್ಲ. ಏನು ಕಲರ್ ಹಾಕ್ಕೊಟ್ರು ಅದು ಆ ಕಲರ್ ಆಗುತ್ತೆ. ಇವಾಗ ಎಲ್ಲ ಪ್ರಸಾದಗಳು ಮಾಡ್ತಾವಲ್ಲ, ಆ ಬಾತು ಈ ಬಾತು 28 ಥರ ಬಾತು. ಅದಕ್ಕೆ ಅನ್ನಕ್ಕೇನ ಗೊತ್ತಾ? ನನ್ನ ಇಂಥ ಕಲ್ಲನ್ನು ಬೇಯಿಸ್ತಾ ಇದ್ದಾರೆ, ಇಂಥ ಕಲರ್ ಹೋದ ಏನಿಲ್ಲ. ಈ ಪಂಚ ಜಡದ ವಿಚಾರದಿಂದ ಕೂಡಿರ್ತಕ್ಕಂಥ ಪಂಚ ವಿಷಯಗಳು ಎಷ್ಟು ಸುಖವೋ ಅಷ್ಟು ಕ್ಷಣಭಂಗುರನೇ ಅವೆಲ್ಲ. ಕ್ಷಣಭಂಗುರೆ. ಇದ್ರ ಮೇಲೆ ಮನುಷ್ಯನು ಇಚ್ಛೆ ಇಟ್ಟು ತನ್ನ ಮನಸ್ಸನ್ನ ಯಾವಾಗಲೂ ಉದ್ವಿಗ್ನಕ್ಕೆ ಒಳಪಟ್ಟಿಸಿಕೊಂಡಿದ್ದಾನೆ. ಉದ್ವಿಗ್ನ ಅಂದ್ರೆ ವೇಗ, ಅದನ್ನು ಪಡೆಯೋ ಬೇಗ, ಸಿಕ್ಕದ ಮೇಲೆ ಭಯ. ಕಳ್ಳ ತನ್ನ ಒಂದು ಜೀವನಕ್ಕೋಸ್ಕರ ಕಳ್ಳತನ ಮಾಡ್ತಾನೆ, ಕಾಯ್ತಾನೆ. ಕಳ್ಳತನ ಮಾಡುವಾಗ ವೇಗ, ಯಾರು ಬಂದ್ಬಿಡ್ತಾರೋ ಏನೋ ಅಂತ, ಕಳ್ಳತನ ಮಾಡಿದ ಮೇಲೆ ಅವನಿಗೆ ಭಯ, ಎಲ್ಲಿ ನಮ್ಮನ್ನ ಪೊಲೀಸ್ನವರು ಹಿಡ್ಕೊಂಡ್ಬಿಡ್ತಾರೋ. ನಮಸ್ಕಾರ ಸೌಮ್ಯ, ಆರೋಗ್ಯವಾಗಿದ್ದೀರಾ? ಬಹಳ ದಿನ ಆಯ್ತು, ಬನ್ನಿ. ಒಂದು ನೈಜವಾದ ಘಟನೆ ಎಲ್ಲ. ಏನೊಂದು ಬಿಟ್ಟಿರ್ಲಿಲ್ಲ ಅವನು. ಕುರುಹು ಹಂಗೆ ಕಳ್ಳತನ ಮಾಡ್ತಾ ಇದ್ದ, ಸಿಕ್ಕಾಕೊಳ್ಳೇ ಇಲ್ಲ. ಧೈರ್ಯ ಅವನಿಗೆ, ಆದ್ರೂ ಹೆದರಿಕೆ. ಧೈರ್ಯ ಇತ್ತು, ಹೆದರಿಕೆ. ಏನಾದ್ರೂ ಬಿಟ್ಟಿದ್ದೇನೋ. ಒಂದು ಕಿರುಬೆರಳೆ ಮುದ್ರೆಯಿಂದ ಆತನನ್ನ ಪತ್ತೆ ಹಚ್ಚಿಬಿಟ್ರು. ಕಿರುಬೆರಳಿನ ಮುದ್ರೆ, ಫಿಂಗರ್ ಪ್ರಿಂಟ್, ಅದರಿಂದ ಅವನ್ನ ಪತ್ತೆ ಹಚ್ಚಿಬಿಟ್ರು. ಅವನು ಹೇಳದ್ನಂತೆ, ಏನೊಂದು ಬಿಡಿದೆ ನಾನು ಇದ್ದೆ, ಆದ್ರೂ ಹೆದರಿಕೆ ಇತ್ತು, ಕೊನೆಗೂ ಹಿಡಿದು ಬಿಟ್ರಲ್ಲ ಅಂತ. ಬಿಡಿ, ಮಾಡುವಾಗ ವೇಗ, ಕಳ್ತನ ಮಾಡುವಾಗ ಯಾರನ್ನ ಬಂದ್ಬಿಡ್ತಾರೆ ಅಂತ ಅದು ಜಾಗರೂಕತೆಯಿಂದ ಮಾಡ್ತಾನೆ. ಆದ್ರೂ ಏನೋ ಒಂದು ಸುಳಿವು ಬಿಟ್ಟು ಹೋಗ್ಬಿಡ್ತಾನೆ, ಏನೋ ಒಂದು ಸುಳಿವು. ಈ ರೀತಿ ಭಯ, ತದನಂತರ ಭಯ. ಅವ್ರಿಗೆಲ್ಲ ನಿದ್ದೆಗಳು ಬರೋದಿಲ್ಲ ಸರಿಯಾಗಿ. ಹಾಗಾಗಿ ವ್ಯಸನಕ್ಕೆ ಹೋಗ್ಬಿಡ್ತಾರೆ ಅವರೆಲ್ಲ. ಮದ್ಯಪಾನದ ವ್ಯಸನ, ಅಮಲಿನ ವ್ಯಸನಕ್ಕೆ ಹೋಗ್ಬಿಡ್ತಾರೆ. ಅದನ್ನು ಮಾಡೋವಾಗೂ ಅಷ್ಟೇ, ಅವ್ರಿಗೂ ಹೆದರಿಕೆನೆ. ಆವಾಗೂ ಸಹ ಅವರೆಲ್ಲ ಒಂದು ಅಮಲಿನ ಪದಾರ್ಥ ಬಂದು ಮೊಂಡು ಧೈರ್ಯದಿಂದ ಬರೋದು. ಸಾಮಾನ್ಯವಾದ ಧೈರ್ಯ ಇರೋದಿಲ್ಲ ಅವರಿಗೆಲ್ಲ, ಸಾಮಾನ್ಯವಾಗಿ ಧೈರ್ಯ ಇರೋದಿಲ್ಲ. ಈ ರೀತಿ ಅವರವರು ಒಂದು ಉದ್ವೇಗ, ಭಯದಿಂದ ಇರ್ತಾರೆ. ಮತ್ತು ಮಾಡಿದ ಬಳಿಕ ಯಾವಾಗಲೂ, ಸದೈವ ಅಂದ್ರೆ ಯಾವಾಗಲೂ ಅದನ್ನು ಕಾಡಿಸ್ತಾ ಇರುತ್ತೆ ಮನಸ್ಸಿನಲ್ಲಿ. ನೋವನ್ನ ಅನುಭವಿಸ್ತಾ ಇರ್ತಾನೆ. ಮತ್ತು ವಿವೇಕ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತಾನೆ, ಅವಿವೇಕಿ ಆಗ್ಬಿಡ್ತಾನೆ. ಬೆಳಿಗ್ಗೆ ಟಿವಿನಲ್ಲಿ ತೋರಿಸ್ತಾ ಇದ್ರು, ಯಾವುದೋ ಊರಿನಲ್ಲಿ ಅವರ ಖರ್ಚಿಗೆ ಕಾಸಿಲ್ಲ ಅಂತ ಅಪಹರಣ ಮಾಡಕ್ ಹೋಗ್ಬಿಟ್ಟಂತೆ ಮಗುನ. ಖರ್ಚಿಗೆ ಕಾಸಿಲ್ಲ, ಸಿಗಾಕೊಂಡ್ಮೇಲೆ ಖರ್ಚಿಗೆ ಕಾಸಿಲ್ಲ ಸ್ವಾಮಿ ನೋಡಿ. ಆ ಹುಡುಗಿ ಏನೋ ಸಮಯ ಪ್ರಜ್ಞೆಯಿಂದ ಬಚಾವಾದ್ಲು ಅಂತ ಟಿವಿನಲ್ಲಿ ತೋರಿಸ್ತಾರೆ. ಆದರೂ ಅವನ್ನ ಬೆನ್ನಟ್ಟಿ ಹಿಡಿದ್ರು. ವಿಚಾರ ಮಾಡಿದ್ರೆ ದುಡ್ಡಿಲ್ಲ, ಮಾಡಿದೆ. ಆಮೇಲೆ ಬಿಟ್ಟ.
ತಪ್ಪಿಸ್ಕೊಳಕ್ ಹೋದ, ಭಯ, ಮನೆಗೆ ಹಿಡಿದು ಹಾಕೋದು. ಇವಾಗ ನೋವಾ? ಅದನ್ನೇ ಹೇಳಿದೆ, ಪಂಚ ವಿಷಯ ಸುಖಗಳು ಅಲ್ಪ, ಕ್ಷಣಭಂಗುರ. ಇಲ್ಲಿ ಹೇಳ್ತಾರೆ, ಈ ರೀತಿ ನಾವು ಖಂಡನೆ ಮಾಡ್ತಾ ಇರ್ತೀವಿ. ಪಂಚ ವಿಷಯಗಳ ಸುಖ ದುಃಖ ಕೊಡ್ತವೆ. ಇದನ್ನ ನೀವು ನಿವಾರಣೆ ಮಾಡ್ಕೊಳ್ಳಿ, ದೂರ ಇಡಿ, ಆಗ ನಿಮಗೆ ಮುಕ್ತಿ ಅನ್ನೋದನ್ನ ನಾವು ಪ್ರತಿ ವಾರದಲ್ಲಿ ಎಲ್ಲ ಸಂತರು, ಮಹಾತ್ಮರು ಎಲ್ಲರೂ ಹೇಳ್ತಾ ಇರ್ತಾರೆ. ಮನುಷ್ಯನಿಗೆ ಆಶ್ಚರ್ಯ ಆಗತ್ತೆ, ಭಯ ಆಗತ್ತಂತೆ. ಏನಪ್ಪ ಇವರು ಈ ರೀತಿ ಹೇಳ್ತಾರೆ, ಇವ್ರ ವಿಚಾರ ಕೇಳೋದೇ ಬೇಡ, ಬರೋದೇ ಬೇಡ, ಭಯ ಹುಟ್ಟಿಸ್ತಾರೆ ನಮ್ಗೆ ಅಂತ. ಮತ್ತು ದುಃಖ ಅಂದ್ರೆ ದೂರನೇ ಅಲ್ವಾ? ಇದೆಲ್ಲ ನಾವು ಮಾಡಿದ್ರೆ ದುಃಖ ಖಂಡಿತ ಅಂತೆ, ಕೇಳೋದೇ ಬೇಡ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಅದರಲ್ಲಿರ್ತಕ್ಕಂಥ ಭ್ರಮೆಯ ವಿಚಾರವನ್ನ ಹೇಳ್ತಾ ಇದ್ದೀವಿ. ಶಾಶ್ವತವಾದ ಸುಖ ಇದರಲ್ಲೇ ಪಡಿಬೇಕು ಅನ್ನೋ ಒಂದು ಭ್ರಮೆನಲ್ಲಿ ಇರ್ತಾನಲ್ಲ, ಆ ವಿಚಾರವನ್ನ ಹೇಳ್ತಾ ಇರ್ತೀವಿ. ನಾವು ಖಂಡನೆ ಮಾಡ್ತಾ ಇಲ್ಲ. ಊಟ ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನಿಮ್ಮ ದೇಹಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಆರೋಗ್ಯದಿಂದ ಇರ್ತೀರಾ ಅನ್ನೋ ವಿಚಾರವನ್ನ ತಿಳಿಸ್ತಾ ಇದ್ದೀವಿ. ಅದರಲ್ಲಿ ಸುಖ ಇದೆ ಅನ್ನೋದನ್ನ ಬಿಡಿ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಕಾರಣ ಇಷ್ಟೇ, ನಾವು ಆರೋಗ್ಯವಾಗಿರ್ಬೇಕು, ಸದೃಢರಾಗಿರ್ಬೇಕು. ಹೇಳ್ಬೋದು, ಪ್ರಶ್ನೆ, ಏನೇ ಮಾಡಿದ್ರು ಸದೃಢ ಆಗೋದಿಲ್ಲ ನಾವು, ಅದು ಸಹಜ, ವಯಸ್ಸಾದಂತೆ ಆಗೋದು ಸಹಜ. 3 ತಿಂಗಳು ಬರೋನು 6 ತಿಂಗಳು ಬರ್ತಾನೆ, 6 ತಿಂಗಳು ಬರೋನು ವರ್ಷ ಬರ್ತಾನೆ, ವರ್ಷ ಬರೋನು 3 ವರ್ಷ ಬರ್ತಾನೆ. ಔಷಧಿ ತೆಗೆದುಕೊಳ್ಬೇಕು, ಅದಕ್ಕೆ ಬೇಕಾದಂಥ ಪಥ್ಯಗಳನ್ನು ನಾವು ಮಾಡಬೇಕು. ಪಥ್ಯ ಅಂದರೆ ನಿರ್ಲಕ್ಷ್ಯ ಮಾಡೋದು. ಕೆಲವೊಂದು ಉಪ್ಪನ್ನ ಮಿತಿಯಾಗಿ ಉಪಯೋಗಿಸ್ಬೇಕು, ಕಡಿಮೆನೂ ಉಪಯೋಗಿಸೋಂಗಿಲ್ಲ, ಊಟ ಮಾಡೋಕ್ಕಾಗಲ್ಲ. ಜಾಸ್ತಿ ಆದರೆ ಇದ್ದುದಕ್ಕೆ ಕೇಳಲೇಬೇಡ. ಹಾಗೆ ಆ ರೀತಿಯಾಗಿ ಇವರು ಅದರಲ್ಲೇ ಸುಖ ಇದೆ ಅಂತೇಳಿ ತಿಳ್ಕೊಂಬಿಟ್ಟಿದ್ದಾರೆ ಕೆಲವರು. ಅದು ಸುಖ ಇಲ್ಲ, ದುಃಖ ಮಿಶ್ರಿತವಾಗಿದೆ ಅನ್ನೋ ಒಂದು ವಿಚಾರದಲ್ಲಿ ಇವೆಲ್ಲ ಖಂಡನೆ ಮಾಡ್ತೀವಿ. ಪರಿಹರಿ ಸಾಂಚ ಜೂಟ್ ನಿಜ ಧಾವೈ. ಮನುಷ್ಯನು ಒಳ್ಳೆ ಸುಖ, ಸತ್ಯವಾದ ಸುಖವನ್ನು ಬಿಟ್ಟು ಸುಳ್ಳಿನ ಸುಖದ ಹಿಂದೆ ಓಡ್ತಾ ಇದ್ದಾನೆ. ಗಣೇಶನ ಹಬ್ಬ, ಹುಡುಗರೆಲ್ಲ ಮೋಜು ಮಸ್ತಿನಿಂದ ಇದ್ದಾರೆ. ವರ್ಷ ಪೂರ್ತಿ ಅದೇ ರೀತಿ ಇರಕ್ಕಾಗತ್ತಾ? ಮುಗಿದಾಯ್ತು. ಮತ್ತೆ ಅವರವ್ರ ಕೆಲ್ಸಗಳಿಗೆ ಹೋಗ್ಬೇಕು, ಅವ್ರವ್ರ ಹೊಟ್ಟೆ ತುಂಬಿಸ್ಕೊಳ್ಬೇಕು. ನೋಡಿ, ಅದೇ ಒಂದು ಉದಾಹರಣೆ. ಅವೆಲ್ಲ ಸುಳ್ಳಿನ ಸುಖ. ಅವೆಲ್ಲ 1-2 ದಿನ ಮೋಜು ಮಸ್ತಿಯಿಂದ ಓಡಾಡ್ತಾರೆ. ಅಲ್ಲ, ನಾವು ಆ ಸಮಯದಲ್ಲಿ ಓಡಾಡ್ದವ್ರೆ ಅಲ್ವಾ? ಅದರಲ್ಲೂ ಗಲಾಟೆಗಳಾಗ್ಬಿಟ್ರಂತೆ. ಅದಕ್ಕೆ ಹೇಳ ದುಃಖ ಮಿಶ್ರಿತ. ಗಲಾಟೆಗಳಾಗ್ಬಿಟ್ರಂತೆ, ಹೊಡೆದಾಟಗಳು. ನಿಜವಾದ ಸುಖ ವಿಚಾರನೆ ಯಾರು ತಿಳಿತಾನೆ ಇಲ್ವೇ ಅಂತ. ಮತ್ತು ಮಾಡಬಾರ್ದ? ನಾವು ಬೇಡ ಅಂದ್ರೂ ಮಾಡೇ ಮಾಡ್ತಾ ಇರ್ತಾರೆ ಸುಮ್ಮನೆ. ಈಗ ನಮ್ಗೆ ಹೇಳಿದ್ರೆ ನಾವು ಮಾಡೋಕ್ಕಾಗತ್ತಾ? ಬೇಡಪ್ಪ, ನಮಗೆಲ್ಲ ಗೊತ್ತಾಗಿದೆ ವಿಚಾರಗಳು, ಸಾಕು. ಗೊತ್ತಾಗದೇ ಇದ್ರೂ ಸಹ ವಯಸ್ಸಾದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಅವುಗಳನ್ನೆಲ್ಲ ಇರಪ್ಪ, ನಮ್ಗೆ ಯಾಕೆ, ಸ್ವಲ್ಪ ದೂರ ಇರೋಣ. ಕೈ ಮುರಿದೋಯ್ತೋ, ಕಾಲು ಮುರಿದೋಯ್ತೋ, ನುಗ್ಗಲ್ಲಿ ಯಾಕೆ ಬೇಕು? ಸುಮ್ಮನೆ ಆಗ್ಬಿಡೋಣ. ಒಂದು ಬಾರಿ ಈ ರಾಜ್ಕುಮಾರ್ನ ನೋಡೋದಕ್ಕೆ ನಮ್ಮ ದೊಡ್ಡಪ್ಪನ ಮಗ ಬಂದ್ಬಿಟ್ಟ. ಆಸೆ, ನೋಡೋದೊಂದು ಆಸೆ, ಅದೊಂದು ಸುಖ. ಏನೋ ಒಂದು ಗಲಾಟೆನಲ್ಲಿ ಸಿಗಾಕೊಂಡ್ಬಿಟ್ಟಂತೆ. ವ್ಯಕ್ತಿ ಸ್ಪೆಷಲ್ ಅಲ್ಲ, ನೋಡಿದೀನಿ ಅಂದ್ರೆ ಗ್ರೇಟ್. ತಪ್ಪಿಸ್ಕೊಂಡು ಬಂದ್ಮೇಲೆ ಇನ್ನು ಜನ್ಮಾಪಿ ಅಲ್ಲಿ ಹೋಗ್ಬಾರ್ದಪ್ಪ ಅನ್ನಿಸ್ಬಿಟ್ಟು. ಅಷ್ಟು ಗಲಾಟೆ, ಗಾಡಿ ಚಾರ್ಜು, ಭಯ ಬಂದ್ಬಿಡುತ್ತಂತೆ ಅವ್ನಿಗೆ. ಎಲ್ಲಿ ಕೈ ಮುರಿದೋತಿತ್ತೋ, ಕಾಲು ಮುರಿದೋತಿತ್ತೋ ಅಂತ. ಆಮೇಲೆ ನಾನು ನೋಡ್ಕೊಂಡವ್ರು ಯಾರು ನೋಡಿ, ಅದೇ ದುಃಖ ಮಿಶ್ರಿತ.
ಸತ್ತೇ ಹೋಗ್ಬಿಟ್ಟ ಪಾಪ ಬಿಡಿ, ನಮಗಿನ್ನ ಒಂದು 3-4 ತಿಂಗಳು ದೊಡ್ಡವನು ಕಾಯಿಲೆ ಬಂದು ಸತ್ತೋದ. ಕಾಯಿಲೆ ಬಂದು ಸಾಯೋದಕ್ಕೂ ಒಂದು ಕಾರಣ, ನಮಗೆ ಶುಗರ್ ಇತ್ತು, ಹೇಳ್ಕೊಳ್ತಾ ಇಲ್ಲ, ಮಾತ್ರೆಗಳೆಲ್ಲ ಈ ತಗೊಳ್ಳಿ ಅಂದರೆ ತಗೊಳ್ತಾ ಇಲ್ಲ, ತಗೊಳ್ತಾ ಇದ್ದೀನಿ ಅಂತ ಅದು ಏಕದಮ್ ಪ್ಯಾರಾಲಿಸಿಸ್ಗೆ ಅಟ್ಯಾಕ್ ಆಗೋಯ್ತು. ಅವನು ಎದೊಳ್ಳಿ ಇಲ್ಲ, ಬ್ರೈನ್ ಪ್ಯಾರಾಲಿಸಿಸ್ ಆಗಿತ್ತು. ಬ್ರೈನ್ ಪ್ಯಾರಾಲಿಸಿಸ್ ಸುಮಾರು 10-15 ಲಕ್ಷ ಖರ್ಚು ಮಾಡಿದ್ರು ಹೊರಟೋದು. ತಿನ್ನೋದ್ರ ಮೇಲೆ ಆಸೆ, ಮತ್ತೊಂದ್ರ ಮೇಲೆ ಆಸೆ. ನೋಡಿ, ಆಸೆ ನಿಯಂತ್ರಣ ಮಾಡಿದ್ದಿದ್ರೆ ಅವನು ಸ್ವಲ್ಪ ದಿನ ಇರೋದು, ಗೊತ್ತಾಯ್ತಾ? ನಿಯಂತ್ರಣ ಮಾಡಲಿಲ್ಲ. ಆ ವಿಚಾರ ಗೊತ್ತಿಲ್ಲ, ಹೇಳಿದ್ರು ಕೇಳಲಿಲ್ಲ. ಅವೆಲ್ಲ ಮಾಡಬೇಡಪ್ಪ, ಸ್ವಲ್ಪ ನಿಯಂತ್ರಣದಲ್ಲಿಟ್ಟು ಅಂತ ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಹೇಳಿದರು, ನಿಜವಾದ ಸುಖವನ್ನು ಬಿಟ್ಟು ಸುಳ್ಳಿನ ಸುಖ ಒಂದು ಓಡ್ತಾ ಇದ್ದಾರೆ, ಅದರಿಂದ ನಾನು ಖಂಡನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಕಬೀರ್ ಸಾಹೇಬ್. ಅವೆಲ್ಲ ಭ್ರಮೆ, ಶಾಶ್ವತವಾದ ಸುಖ ಅಲ್ಲ ಅವೆಲ್ಲ. ಜೂಟೆ ಸುಖಕ್ಕೂ ಸುಖ ಕಹೈ, ಸುಳ್ಳಿನ ಸುಖಕ್ಕೆ ಸುಖ ಅಂತ ಎಲ್ಲ ಕರೀತಾ ಇದ್ದಾರೆ ಪ್ರತಿಯೊಬ್ಬರು, ಪ್ರಪಂಚದಾಗಿರೋರೆಲ್ಲರೂ. ಅದರಲ್ಲಿ ಬಿದ್ದು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಆದ್ರೆ ಸಮಯ ಅನ್ನೋದು ಕಳೀತಾ ಇದೆ, ಅವರನ್ನ ಮೃತ್ಯುವಿನ ವಶಕ್ಕೆ ತೆಗೆದುಕೊಳ್ತಾ ಇದೆ, ಹತ್ರ ಬರ್ತಾ ಇದೆ. ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಗೊತ್ತಾದ್ರೂ ಕೂಡ ನೋಡೋಣ ಬಿಡಿ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತೊಂದರೆಗಾದಾಗ ಅವಾಗ ನಾವು ಹೇಳಿದ್ದು ಕೇಳಬೇಕಾಗಿತ್ತಪ್ಪ, ಸ್ವಲ್ಪ ನಿಯಂತ್ರಣದಲ್ಲಿ ಇರಬೇಕಾಗಿತ್ತು. ಈ ರೀತಿ ಮಾತಾಡ್ಕೊಳ್ತಾರೆ. ಈ ಮೃತ್ಯು ಅನ್ನೋದು ಯಾರನ್ನೂ ಬಿಟ್ಟಿಲ್ಲ, ಎಲ್ಲ ಆಹಾರವಾಗಿ ಒಬ್ಬನ ಮುಖದ ಮೇಲೆ ಇಟ್ಕೊಂಡಿದೆ, ಒಬ್ಬನ ಮಡಿಲಲ್ಲಿ ಇಟ್ಕೊಂಡಿದೆ, ಒಬ್ಬನು ಮತ್ತೆ ತಲೆ ಮೇಲೆ ಇಟ್ಟಿದೆ. ಮೃತ್ಯು ದೇವತೆ ಮೇಲೆ ಎಲ್ಲನ ಕುಂತಿರ್ಲಿ ಮೃತ್ಯುನೇ. ನಾನು ಹೊಟ್ಟೆಯಲ್ಲಿದ್ದೀನಿ, ನನಗೆ ದಿನ ಇದೆ ಇನ್ನ ಅಂತದೇನಿಲ್ಲ, ಯಾವಾಗ ಸಮಯದ ಮೇಲೆ ಅದು ಹಾಕ್ಕೊಬೋದು. ಹೇಳ್ತಾರೆ, ಕಾಲ್ ಕಿಸಿ ಕೋ ಅಪ್ಪನೇ ಮುಖ ಮೇಲೆ ಲಿಯಾ. ಕೆಲವು ಮುಖದ ಮೇಲೆ ಕುಂಡಿಸ್ಕೊಂಡಿದೆ, ಮಡಿನಲ್ಲಿ ಕುಂಡಿಸ್ಕೊಂಡಿದೆ, ತಲೆನಲ್ಲಿ ಕುಂಡಿಸ್ಕೊಂಡಿದೆ. ಒಟ್ಟಾರೆ ಮೃತ್ಯುವಿಗೆ ಆಹಾರ ಅವರು. ಅದು ಯಾವಾಗ ಬೇಕಾದ್ರೂ ಆಗ್ಬೋದು. ಮನುಷ್ಯ ಯಾವಾಗ ಬೇಕಾದ್ರೂ ಆಗ್ಬೋದು. ಜ್ಞಾನಿನೂ ಮೃತ್ಯುವಿಗೆ ಆಹಾರ ಆಗ್ತಾನೆ. ಇವರು ಬೇಗ ಆಗ್ತಾರೆ, ಅವನು ನಿಧಾನವಾಗಿ ಆಗ್ತಾನೆ ಅಷ್ಟೇ. ಅವನು ಜ್ಞಾನಿ ಏನು ಆ ಮೃತ್ಯುವಿನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶರೀರ ಹುಟ್ಟಿರೋದೇ ಒಂದಲ್ಲ ಒಂದು ದಿನ ಹೋಗೋದಿಕ್ಕೆ. ಎಲ್ಲ ಸುಖಗಳು ಕ್ಷಣಿಕನಪ್ಪ. ಆ ಕ್ಷಣಿಕ ಸುಖದ ಪರಿಣಾಮ ಏನು ಅಂದ್ರೆ ನಾವೇ ಬಂಧನವನ್ನ ಉತ್ಪನ್ನ ಮಾಡ್ಕೊಳ್ತಾ ಇದ್ದೀವಿ. ಬಂಧನವನ್ನ ನಾವೇ ಉತ್ಪನ್ನ ಮಾಡ್ಕೊಳ್ತಾ ಇದ್ದೀವಿ, ಬೇರೆ ಯಾರು ಮಾಡ್ತಾ ಇಲ್ಲ. ಅದೇ ಹೇಳಿದ್ದು, ಬೇರೆ ಯಾರು ಮಾಡ್ತಾ ಇಲ್ಲ ಬಂಧನವನ್ನ. ನಾವೇ ಜಡ ವಸ್ತುಗಳ ಹಿಂದೆ ಹೋಗ್ತಾ ಇದ್ದೀವಿ, ಅದನ್ನ ಭೋಗಿಸ್ತಾ ಇದ್ದೀವಿ, ಅದನ್ನ ಪಡೆಯೋದಕ್ಕೋಸ್ಕರ ದುಷ್ಕಾರ್ಯಗಳನ್ನ ಮಾಡ್ತೀವಿ, ಬಂಧನಕ್ಕೆ ಬೀಳ್ತೀವಿ. ಇನ್ನು ಸತ್ಕಾರ್ಯಗಳನ್ನ ಮಾಡ್ಕೊಂಡೇ ಇರೋನು, ಅವನು ಯಾವುದೋ ಒಂದು ಮೋಹದಲ್ಲಿ ಇರ್ತಾನೆ, ಅವನು ಸ್ವಲ್ಪ ನಿಧಾನ, ಬಂಧನ ಅಷ್ಟೇ. ಒಟ್ಟಾಲೆ ಬಂಧನ. ಕಬ್ಬಿಣದ ಬೆಡಿನೂ ಬೆಡಿನೇ, ಚಿನ್ನದ ಬೆಡಿನೂ ಬೆಡಿನೇ. ಬೆಡಿಯಲ್ಲಿ ಅಂತರ ಏನು ಇಲ್ಲ, ಕೈ ಕಟ್ಟಾಕಿರ್ತಾರೆ. ಚಿನ್ನದಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತೇಳಿ ಸಂತೋಷ ಪಟ್ಕೊಂಡಿರಕ್ಕಾಗತ್ತ? ಅವನು ಸ್ವತಂತ್ರನೇ ಇಲ್ಲಲ್ಲ, ಅವನಿಗೆ ಸ್ವತಂತ್ರನೇ ಇರಲಿಲ್ಲ. ಆದ್ದರಿಂದ ಇದನ್ನ ನೀನು ತ್ಯಾಗ ಮಾಡು. ಈ ಪಂಚ ವಿಷಯಗಳ ಸುಖ ಶಾಶ್ವತವಾದ ಸುಖ ಅನ್ಕೊಂಡಿದ್ಯಾ, ಇದನ್ನ ತ್ಯಾಗ ಮಾಡು. ಅದ್ಮೇಲೆ ಆಸೆಯನ್ನು ಬಿಡು, ಮೋಹವನ್ನು ಬಿಡು. ಅದು ಅಲ್ಪ ಕ್ಷಣ. ಅಂದ್ರೆ ಸಂಪೂರ್ಣವಾಗಿ ಎಲ್ಲಾನು ಬಿಡೋಕೆ ಸಾಧ್ಯ ಇಲ್ಲ. ಏನೋ ಅಲ್ಪ ಸ್ವಲ್ಪ ಆಹಾರ ಬೇಕು ನಮಗೆ. ಉಪ್ಪು ಬೇಕು, ತಿನ್ಬೇಕು, ಸಕ್ಕರೆ ತಿನ್ಬೇಕು, ಅಲ್ಪ ಸ್ವಲ್ಪ. ಕ್ಯಾನ್ಸರ್ ಬರುತ್ತೆ ಅಂತಾರೆ, ಬೆಲ್ಲ ತಗೊಳ್ಳಿ ಅಂತಾರೆ, ಸ್ವಲ್ಪ ಸ್ವಲ್ಪ. ಒಟ್ಟಾರೆ ಆರೋಗ್ಯಕರವಾದಂಥ ಆಹಾರಗಳನ್ನು ತೆಗೆದುಕೊಳ್ಳಬಹುದು. ಅನಾರೋಗ್ಯ ಕೊಡತಕ್ಕಂಥ ಆಹಾರಗಳನ್ನು ತ್ಯಜಿಸಿ. ಬೇಗ ಬೇಗ ಅನಾರೋಗ್ಯ ಕೊಡುವಂಥದ್ದು ಮಾಂಸಾಹಾರ, ಇವೆಲ್ಲವನ್ನ ತ್ಯಜಿಸಿ ಅಂತ ಎಲ್ಲ ಮಹಾತ್ಮರು ಹೇಳ್ತಾರೆ.
ಅದು ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಅದ್ರ ಸುಖ ಅದು. ಈ ಹೊರಗಡೆ ಹೋಟೆಲ್ಗಳಲ್ಲಿ ಮಾಂಸಾಹಾರಗಳು ಶುದ್ಧ ಇರೋದಿಲ್ಲ. ಎಚ್ಚರಿಕೆ. ಒಟ್ಟಾರೆ ಅವೆಲ್ಲ ಮನುಷ್ಯನ ಮನಸ್ಸನ್ನು ಕೆಡಿಸುತ್ತೆ. ಸಾತ್ವಿಕ ಆಹಾರ ತೆಗೆದುಕೊಳ್ಳಿ ಅಂತೇಳಿ ಮಹಾತ್ಮರು ಹೇಳ್ತಾರೆ. ತೆಗೆದುಕೊಳ್ಳದೆ ಇರೋಕ್ಕಾಗೋದಿಲ್ಲ, ಅದು ಮುಂದೆ ಹೇಳ್ತಾರೆ. ಈ ನಿಜವಾದ ಸುಖ ಯಾವುದು ಅಂದ್ರೆ ನಮ್ಮಲ್ಲೇ ಇದೆ, ನಮ್ಮ ಸ್ವರೂಪದಲ್ಲೇ ಇದೆ. ಅದಕ್ಕೆ ಸಾವಿಲ್ಲ. ಅದಕ್ಕೆ ನಿರಂತರವಾಗಿ 24x7x365 ಡೇಸ್ ಇದನ್ನೇ ಮೋಕ್ಷ ಅಂತ ಹೇಳೋದು. ಇದು ಸಿಗಬೇಕಾದ್ರೆ ಇಚ್ಛೆಗಳನ್ನು ತ್ಯಾಗ ಮಾಡಬೇಕು, ರಾಗದ್ವೇಷ ಅದಿಗಳನ್ನು ತ್ಯಾಗ ಮಾಡಬೇಕು. ವಾಸನೆಗಳು ಅಂತ ಹೇಳ್ತಾರೆ. ವಾಸನೆ ಅಂದರೆ ಇಚ್ಛೆ. ದೇಹ ವಾಸನೆ, ಶಾಸ್ತ್ರ ವಾಸನೆ, ಲೋಕ ವಾಸನೆ, ಇವೆಲ್ಲ ಇರ್ತಾವಪ್ಪ. ಇವುಗಳನ್ನೆಲ್ಲ ನೀನು ತ್ಯಾಗ ಮಾಡಬೇಕು. ಆ ಸುಖ ಸಿಗ್ಬೇಕಾದ್ರೆ ಇಲ್ಲೇ ಇದ್ರೆ ಸಿಗೋದಿಲ್ಲ. ಮತ್ತು ನಿನ್ನ ಜೀವಮಾನದಲ್ಲಿ, ನಿನ್ನ ಜೀವಿತಾವಧಿಯಲ್ಲಿ ಸತ್ಕರ್ಮದ ಫಲದಿಂದ ನೀನು ಸಿರಿವಂತನಾಗ್ಬಿಟ್ಟೆ. ಆ ಸಿರಿವಂತನಾದ ಸಮಯದಲ್ಲಿ ನೀನು ಅತಿಯಾಗಿ ಅಹಂನಿಂದ ನಡಿಬೇಡ. ಅಹಂ ಇರಬಾರ್ದು, ನಾನು ಇಂಥ ಶ್ರೀಮಂತ. ಅದು ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೆ. ಸಂಯೋಗ ವಿಯೋಗ. ಚಿತ್ತಪ್ರಜ್ಞನಾಗಿರು. ದುಃಖ ಬರುತ್ತೆ. ಸಿರಿವಂತನಾಗನಿಗೂ ಸಹ ದುಃಖ ಬರುತ್ತೆ. ದುಃಖ ಹೀಗೆ ಬರಬೇಕು ಅಂತೇನಿಲ್ಲ. ಐಶ್ವರ್ಯ ಖಾಲಿಯಾದ ದುಃಖ ಬರಬೇಕು ಅಂತೇನಿಲ್ಲ. ಐಶ್ವರ್ಯ ಇದ್ದ ಸಮಯದಲ್ಲೂ ಬರುತ್ತೆ, ಸಿರಿವಂತನಿಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಆದ್ರೆ ಸ್ಥಿತಪ್ರಜ್ಞನಂತೆ ಇರೋ. ಹರ್ಷ ಬಂದಾಗ ಉನ್ಮಾದಕ್ಕೆ ಒಳಗಾಗ್ಬೇಡ, ಉದ್ರೇಕ ಒಳಗ್ಬೇಡ. ಶೋಕ ಬಂದಾಗ ಅತಿ ಖಿನ್ನನಾಗ್ಬೇಡ, ಡಿಪ್ರೆಷನ್ಗೆ ಹೋಗ್ಬೇಡ. ಅದನ್ನ ಸರಿಯಾದ ರೀತಿಯಲ್ಲಿ ಎದುರಿಸು. ತಿಳ್ಕೊ, ಇವೆಲ್ಲ ಅಶಾಶ್ವತ. ಯಾವ ದುಃಖನೂ ಶಾಶ್ವತ ಅಲ್ಲ, ಸುಖನೂ ಶಾಶ್ವತ ಅಲ್ಲ. ಯಾವುದು ಜೀವನದ ಇದರಲ್ಲಿ ಹೇಳ್ತಾ ಇರೋದು. ಆದರೆ ಆತ್ಮನ ಸುಖ ಶಾಶ್ವತವಾದದ್ದು. ಆತ್ಮನ ಸುಖ ಶಾಶ್ವತವಾದದ್ದು. ಈ ಪ್ರಪಂಚದಲ್ಲಿ ಪ್ರಾಣಿ ಪದಾರ್ಥಗಳ ಪರಿಸ್ಥಿತಿಗಳಿಂದ ಎಲ್ಲ ಸಂಪತ್ತುಗಳು ಸಿಗ್ತಾ ಇರ್ತವೆ, ದೂರ ಆಗ್ತಾ ಇರ್ತವೆ, ಸಿಗ್ತಾ ಇರ್ತವೆ, ದೂರ ಆಗ್ತಾ ಇರ್ತವೆ. ಇದನ್ನ ಮನಸ್ಸಿಗೆ ತೆಗೆದುಕೊಂಡು ನೀನು ದುಃಖ ಪಡಬೇಡ. ಈ ದ್ವಂದ್ವಗಳು ಇರ್ತವೆ. ದ್ವಂದ್ವ ಅಂದ್ರೆ ಎರಡು: ಸುಖ ದುಃಖ, ಸತ್ಯ ಅಸತ್ಯ, ಸಂಶಯ ನಿಜ, ಇವೆಲ್ಲ ಕಲ್ಪನೆಗಳು, ಇವೆಲ್ಲ ಮನಸ್ಸಿನಲ್ಲಿ ಒಯ್ದಾಡ್ತಾ ಇರ್ತವೆ. ಅದನ್ನ ನೀನು ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ನಿರಂತರವಾದ ಶಾಂತಿಯ ಕಡೆ ನೀನು ಹೋಗ್ಬೇಕು. ಆ ಶಾಂತಿ ಸಾಗರ ಎಲ್ಲೈತೆ ಅಂದ್ರೆ ನಿನ್ನಲ್ಲೇ ಇದೆ, ನಿನ್ನ ಮನಸ್ಸಿನಲ್ಲೇ ಇದೆ. ನಿಜವಾದ ಸುಖ. ನಿನ್ನ ಮನಸ್ಸನ್ನು ತೆಗೆದುಕೊಂಡು ಸನ್ಮಾರ್ಗದಲ್ಲಿ ನಡೀತಾ ಇದ್ರೆ ಸುಖ ಸಿಗ್ತಾ ಇದೆ. ನೀನು ದುರ್ಮಾರ್ಗದಲ್ಲಿ ನಡೀತಾ ಇದ್ರೆ ದುಃಖನೇ. ಸುಖ, ನಿಜವಾದ ಸುಖ ಮತ್ತು ಮೋಕ್ಷ ಬೇರೆ ಬೇರೆ ಏನೂ ಅಲ್ಲ, ಎರಡೂ ಒಂದೇನೆ. ನಿಜ ಸುಖ ಆತ್ಮ ರಾಮ ಹೈ, ದೂಜಾ ದುಃಖ ಅಪಾರ್, ಮನಸ ವಾಚ ಕರ್ಮಣ ಕಬೀರ ಸುಮಿರಣ ಸಾರ್. ನಿಜವಾದ ಸುಖ ಅಂದ್ರೆ ಆತ್ಮರಾಮ. ನಿಮ್ಮ ಸ್ವರೂಪವನ್ನೇ ಆತ್ಮ, ನಮ್ಮೆಲ್ಲರ ಸ್ವರೂಪವನ್ನೇ ರಾಮ ಅಂತ ಕರೆದ್ರು. ನಿಜ ಸುಖ ಆತ್ಮರಾಯ. ಆ ಒಂದು ನಿಜವಾದ ಸುಖವನ್ನ ಪಡೆದ ಮೇಲೆ ಎಲ್ಲಾ ದುಃಖಗಳು ದೂರ ಆಗ್ತವೆ. ಅವು ಯಾವುದು ದುಃಖ ಅನ್ಸೋದಿಲ್ಲ ಜೀವಿತಾವಧಿಯಲ್ಲಿ ಬರೋದು. ಕಳ್ತನ ಆಗೋಯ್ತು ಮನೆ ವಸ್ತುಗಳು, ದುಃಖ ಬರೋಲ್ಲ. ಬರ್ತಿರೋ ಸ್ವಲ್ಪ ಕಾಲ ಯೋಚನೆ ಮಾಡಿ ತನ್ನ ಎಲ್ಲ ಕಳ್ಕೊಳ್ತಾನೆ ಅದನ್ನ ದುಃಖವನ್ನು. ಇದು ಇಷ್ಟೇ, ಇದು ನಂದಲ್ಲ, ಅದು ಅವನಿಗೆ ಸೇರ್ಬೇಕಾಯ್ತು, ಅವನು ತಗೊಂಡೋದ, ಅವನಿಗೆ ಸೇರ್ಬೇಕಾಯ್ತು. ಈ ರೀತಿ ಯೋಚನೆ ಮಾಡಿ ದೂಜಾ ದುಃಖ ಅಪಾರ. ದೂಜ ಅಂದ್ರೆ ಎರಡನೇದು. ಅದನ್ನು ಬಿಟ್ಟು ಇನ್ನೆಲ್ಲವೂ ಸಹ ದುಃಖಮಯ.
ಆ ದುಃಖಗಳನ್ನು ನಿವಾರಣೆ ಮಾಡುತ್ತೆ ನಮ್ಮ ನಿಜವಾದ ಆತ್ಮಸುಖ. ಮನಸ ಕರ್ಮಣ ಕಬೀರ ಸುಮಿರಣ ಸಾ. ಮನಸ್ಸಿನಿಂದ, ಮಾತಿನಿಂದ, ಕ್ರಿಯೆಗಳಿಂದ ಅದರ ಸ್ಮರಣೆ ಮಾಡು. ಮಾಡಿ ಮಾತಾಡ್ತಾರೆ, ಸತ್ಸಂಗ ಮಾತಾಡ್ತಾರೆ, ಅದೇ ವಿಚಾರ. ಮನಸ್ಸಿನಲ್ಲಿ ಚಿಂತನೆ ಮಾಡುವ, ಕ್ರಿಯೆಗಳು ಅದಕ್ಕೆ ಸಂಬಂಧಪಟ್ಟ ಆಚರಣೆಗಳನ್ನು ಮಾಡುವಂತನಾಗುವ. ಕರುಣೆ, ದಯೆ, ಶೀಲ, ಧರ್ಮದಿಂದ ಇರೋದು, ಇವೆಲ್ಲ ಧೈರ್ಯದಿಂದಲೂ ಇರೋದು. ಅಧೈರ್ಯಗಿಡಬೇಡ. ಎಲ್ಲ ಸಾಮಾನ್ಯ, ಆಶ್ಚರ್ಯವಾಗಿ ಏನು ನಡೆಯೋದಿಲ್ಲ. ನಾನು ಒಬ್ಬರಿಗೆ ಆಶ್ಚರ್ಯ ಅನ್ಸುತ್ತೆ. ಹಿಂದೆ ಆ ಘಟನೆಗಳು ನಡೀತಾ ಇರ್ತವೆ, ಬೇರೆಯವ್ರಿಗೂ ನಡೀತಾ ಇರುತ್ತೆ. ಪ್ರಪಂಚದಲ್ಲಿ ಒಬ್ಬನಿಗೆ ಏನು ಆಶ್ಚರ್ಯಜನಿತವಾದ ಘಟನೆ ನಡೆಯೋದಿಲ್ಲ, ಅಹಿತಕರವಾದ ಘಟನೆ ನಡೆಯೋದಿಲ್ಲ. ನಮ್ಮ ಸುತ್ತಮುತ್ತಲಿನವ್ರಿಗೆ ಏನಪ್ಪ ಹಂಗಾಯ್ತು ಅನ್ನೋದು ಅಂಥದ್ದು ಇನ್ನೂ ಬೇರೆ ಕಡೆ ನಡೀತಾನೆ ಇರ್ತಿದೆ. ಅವರವರ ಗುಂಪುಗಳಲ್ಲಿ ಅವರವರ ಕರ್ಮಾನುಸಾರ. ಅದೇನು ಆಶ್ಚರ್ಯ ಇಲ್ಲ. ಸ್ಥಿತಪ್ರಜ್ಞಂತೆ ಅವೆಲ್ಲ ಇರುತ್ತೆ. ಮನಸ್ಸ ವಾಚ ಕರ್ಮಣ ಕಬೀರ ಸುಮಿರಣ ಸಾ. ಇದನ್ನು ಕಬೀರ್ ಹೇಳ್ತಾ ಇದ್ದಾರೆ. ಇದನ್ನು ಸುಮಿರಣ ಅಂದ್ರೆ ಪ್ರಾರ್ಥನೆ ಮಾಡು, ಧ್ಯಾನ ಮಾಡು. ಆ ನಿಜ ಸುಖವೇ ಮೋಕ್ಷ. ಅದನ್ನ ಹೇಳಿದ್ದಾರೆ. ಅದನ್ನ ಗುರುಗಳು ಮಾರ್ಗ ತಿಳಿಸ್ತಾ ಏನು ಕೊಡಲ್ಲ. ಅದನ್ನ ಪ್ರಾಪ್ತಿ ಮಾಡ, ಅದ್ರ ಮಾರ್ಗ ನೋಡಪ್ಪ ಈ ಕಡೆ ಇದೆ, ಈ ಮಾರ್ಗದಲ್ಲಿ ಹೋಗು, ನಿಮಗೆ ಸಿಗುತ್ತೆ. ಅವರೊಬ್ಬರೇ ಬಂಧನವನ್ನ ಬಿಡಿಸೋ ಮಾರ್ಗವನ್ನ ತೋರಿಸೋದು. ಇನ್ಯಾರೂ ತೋರಿಸೋದಿಲ್ಲ, ಇನ್ಯಾರಿಗೂ ಆಗೋದಿಲ್ಲ. ಎಲ್ಲದರ ಮೇಲೆ ಮೋಹವನ್ನ ನೀನು ಬಿಡುವಂತನಾಗು. ಮೋಹದ ಅರ್ಥ ಏನು ಅಂದ್ರೆ ಮನುಷ್ಯನನ್ನ ಪತನ, ನಾಶದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಮೋಹ. ಯಾವುದೇ ಒಂದು ಮೋಹ, ಪರಿವಾರದ ಮೋಹ ಇರ್ಬೋದು. ನೋಡ್ತಾ ಇದ್ದೀವಿ. ತರುಣಾವಸ್ಥೆಯಲ್ಲಿ ನಮ್ಮ ಮಾತುಗಳನ್ನ ಕೇಳೋದಿಲ್ಲ ಹುಡುಗರು. ಅವ್ರ ಇಚ್ಛೆಯಂತೆ ಮದುವೆ ವಿಚಾರಗಳಲ್ಲೂ ಸಾಕಷ್ಟು ಅದು ನೋಡ್ತಾ ಇದ್ದೀವಿ, ಬರ್ತಾ ಇರುತ್ತೆ ಟಿವಿಗಳಲ್ಲಿ. ಕೋರ್ಟ್ಗಳ ಮುಂದೆ ನೋಡ್ಬೇಕು ನೀವು ಗೋಳಾಟಗಳನ್ನ. ಕೋರ್ಟ್ಗಳ ಮುಂದೆ ಕಾಲಿಡಿತೀವಿ ಅಂತಾರೆ. ಮಕ್ಕಳದು ಕಾಲಿಡಿಯಕ್ಕೆ ತಂದೆ ತಾಯಿಗಳು ಹೋಗ್ತಾರೆ. ಅವ್ರು ಅದರ ಮನಸ್ಸು ಬದಲಾಯಿಸಿಲ್ಲ. ಕಾರಣ ಏನು? ಅವ್ರ ಮೇಲೆ ಅಪಾರವಾದ ಮೋಹವನ್ನ ಇಟ್ಟಿದ್ದಾರೆ. ಅಪಾರವಾದ ಮೋಹ, ನಂಬಿಕೆ, ಮೋಹ. ನೋಡಿ ದುಃಖ. ಅದನ್ನ ವಿಚಾರ ಮಾಡಿ ನಾವು ಮೊದಲೇ ತಿಳ್ಕೊಂಡಿದ್ರೆ ಆ ದುಃಖಗಳು ಆಗೋದಿಲ್ಲ. ಎಲ್ಲರ ಜೀವನದಲ್ಲೂ ಆಗಿರ್ತವೆ. 90 ಭಾಗ 51 ದಿವಸ ಆಗ್ತಾ ಇದ್ದಾವೆ. ಹೇಳಲಿಕ್ಕಾಗೋದಿಲ್ಲ. ಯಾಕಂದ್ರೆ ಸಂಸ್ಕಾರ ಇಲ್ಲ ಸರಿಯಾಗಿ. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅನ್ನೋ ಸಂಸ್ಕಾರ ಇಲ್ಲ ಶಿಕ್ಷಣದಲ್ಲಿ. ಅದೆಲ್ಲ ಹೊರಟೋಯ್ತು. ಹಾಗಾಗಿ ಇಂಥವೆಲ್ಲ ಅಪಾರವಾಗಿ ನಡೀತಾ ಇರ್ತವೆ. ಮತ್ತು ನಮ್ಗೆ ಯಾರೋ ನಮ್ಮನ್ನು ದ್ವೇಷ ಮಾಡತಕ್ಕಂಥ ವ್ಯಕ್ತಿ ಇರ್ತಾನೆ, ಅವನು ಸಹ ಇದಕ್ಕೆ ಕೈ ಜೋಡಿಸ್ತಾನೆ. ಒಳಗೊಳಗೆ ಸಹಾಯ ಮಾಡ್ತಾನೆ. ಅದನ್ನೆಲ್ಲ ಟಿವಿಗಳಲ್ಲಿ ನೋಡ್ತಾ ಇದೀವಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ. ಮೊದಲೆಲ್ಲ ಗೊತ್ತಾಗ್ತಾ ಇಲ್ಲ, ಈಗೆಲ್ಲ ಗೊತ್ತಾಗ್ತವೆ ಆ ವಿಚಾರಗಳು. ಕಲ್ಪನೆಗಳ ಮೂಲಕ ತೋರಿಸಿದ್ರು ಕೂಡ ಅವೆಲ್ಲ ಸತ್ಯ ಆಗ್ತಾ ಇದ್ದಾವೆ, ನಿಜ ಆಗ್ತಾ ಇದ್ದಾವೆ. ಆದರೆ ಅದು ಯಾವನು ಸತ್ಯವಲ್ಲ. ಕಾಲ ಕಳೆದಂತೆಲ್ಲ ಎಲ್ಲ ಮರ್ತೋಗ್ತಾರೆ. ಮರಿಲೇಬೇಕು. ಮರಿದೇ ಹೋದ್ರೆ, ಅದರಿಂದನೇ ಹೋದ್ರೆ ಅವನು ದುಃಖದಲ್ಲಿ ನಾಶದ ಕಡೆ ಹೋಗ್ತಾನೆ. ಅದರಿಂದ ಆ ಮೋಹವನ್ನ ಯಾರು ಬಿಡಕ್ಕೆ ತಯಾರಿಲ್ಲ. ಎಷ್ಟೇ ತಿಳಿದ್ರೂ ಸಹ ಯಾರು ಬಿಡಕ್ಕೆ ತಯಾರಿಲ್ಲ. ಯಾವ ರೀತಿ ದೀಪದ ಸುತ್ತ ಒಂದು ಚಿಟ್ಟೆ ಸುತ್ತುತ್ತಾ ಇರುತ್ತೆ, ಅದ್ರ ಶಾಖ ಅದಕ್ಕೆ ತೆಗೆದ್ರೂ ಸಹ ಅದು ದೂರ ಹೋಗಲ್ಲ. ಅದಕ್ಕೆ ಅಂಟ್ಕೊಳ್ಳಕ್ಕೆ ಹೋಗುತ್ತೆ. ಶಾಖ ತಗುಲುತ್ತೆ, ಗೊತ್ತಾಗುತ್ತೆ. ಆದ್ರೂ ಕೂಡ ಅದಕ್ಕೆ ಅಂಟ್ಕೊಂಡು ಹೋಗಿ ಅದ್ರಲ್ಲಿ ಬಿದ್ದು ಸತ್ತೋಗುತ್ತೆ. ಅದೇ ರೀತಿ ಮನುಷ್ಯನ ಮೋಹ.
ಅದೇ ಹೇಳ್ತಾರೆ ಮೋಹಗ್ರಸ್ತ ಸಂಸಾರಿ ಅಂತ ಯಹಿ ದಶ ಹೈ, ಇದೇ ಗತಿ. ದಶ ಅಂದ್ರೆ ಯಾರ್ಯಾರು ಪ್ರಾಪಂಚಿಕ ವಸ್ತುಗಳಲ್ಲಿ ಮೋಹವನ್ನ ಇಟ್ಟಿದ್ದಾರೋ ಅದೆಲ್ಲರೂ ಪತಂಗದಂತೆ ಅದ್ರಲ್ಲಿ ಬಿದ್ದು ನಾಶ ಆಗ್ತಾರೆ, ಅದ್ರಲ್ಲಿ ಬಿದ್ದು ನಾಶ ಆಗ್ತಾರೆ. ಈ ವಿಚಾರಗಳು, ವಿಷಯ ವಾಸನೆಗಳು ಅನುಭವಿಸಕ್ಕೆ ಹೋಗಿ ಪತಂಗದಂತೆ ಬಿದ್ದು ನಾಶ ಆಗ್ತಾ ಇರೋದನ್ನ ಬೇರೆಯವರು ನೋಡ್ತಾ ಇರ್ತಾರೆ, ಎಚ್ಚರಿಕೆ ತೆಗೆದುಕೊಳ್ಳೋದಿಲ್ಲ. ಯಾರೋ ಕೆಲವರು ಎಚ್ಚರಿಕೆ ತೆಗೆದುಕೊಳ್ತಾರೆ, ಸಾಕಷ್ಟು ಪ್ರಮಾಣದಲ್ಲಿ ಎಚ್ಚರಿಕೆ ತಗೊಳ್ಳೋದಿಲ್ಲ, ಎಲ್ಲ ಉಪೇಕ್ಷೆ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ. ಅಯ್ಯೋ ಬಿಡು ನೋಡೋಣ, ನಮಗಾಗಿಲ್ವಲ್ಲ, ಬೇರೆ ಯಾರಿಗೂ ಆಗಿರೋದು ತಾನೆ, ಬೇರೆ ಯಾರಿಗೂ ಆಗಿರೋದು, ನಾವು ಎಚ್ಚರಿಕೆಯಿಂದ ಇದ್ರೆ ಸಾಕು, ಎಚ್ಚರಿಕೆಯಿಂದ ಇದ್ರೆ ಸಾಕು ಅಂತ ಇರ್ತಾರೆ. ಕಾಲಕ್ರಮೇಣ ಅವರವರ ಸಂಸ್ಕಾರ, ಪ್ರಾರಬ್ಧದ ಕರ್ಮ ಫಲ ಬಿಡೋದಿಲ್ಲ, ಅದು ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದರಿಂದ ನೀನು ಮೋಹವನ್ನ ನಿಯಂತ್ರಣದಲ್ಲಿಟ್ಕೋ, ಮೋಹವನ್ನ ನಿಯಂತ್ರಣದಲ್ಲಿಟ್ಕೋ. ಸಬ್ ಸುಖ ಸಬ್ ದುಃಖ ಹೈ ತಟ ಮೋಕ್ಷ ಈ ಸಬ್ ಸುಖ, ಎಲ್ಲವೂ ದುಃಖ. ಹೇಳ್ದಂಗೆ ಆತ್ಮಸುಖ ಒಂದು ಬಿಟ್ಟು ಎಲ್ಲವೂ ದುಃಖ. ಆ ದುಃಖ ಮನಸ್ಸಿಗೆ ನೋವುಂಟು ಮಾಡುತ್ತೆ, ಆತನನ್ನ ತಿಂದಾಕ್ಬಿಡುತ್ತೆ, ಆ ಶರೀರವನ್ನ ಶಾಂತಿ ಇಲ್ದಂಗೆ ಮಾಡಿಬಿಡುತ್ತೆ. ಸುಖ ಹೇಗೆ ಸಿಗುತ್ತೆ ನಿಜವಾದ ಸುಖ? ವಿಚಾರ ಮಾಡಿ. ಕಲ್ಹೂ ವಿಚಾರ ಜೋ ಸಬ್ ದುಃಖ ಜಾಯಿ. ಶಬ್ದಗಳು ಹೇಳ್ತಾ ಇದ್ದಾವೆ, ಈ ಶಬ್ದಗಳ ಮೂಲಕ ನೀವು ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು. ಇದರಿಂದ ಬಿಡುಗಡೆಯಾಗತಕ್ಕಂಥ ಮಾರ್ಗವನ್ನ ಹುಡುಕೊಳ್ಬೇಕು. ಹೇಳ್ತಾ ಇದ್ದಾರೆ ಮಾರ್ಗ, ಆ ಮಾರ್ಗದಲ್ಲಿ ನಡೆಯುವಂತರಾಗಬೇಕು ದೃಢವಾದ ಚಿತ್ತದಿಂದ. ಇಲ್ಲ ಅಂದ್ರೆ ಸುಖ ಸಿಗೋದಿಲ್ಲ. ಬಾಯಾರಿಕೆ ಆದವನಿಗೆ ನೀರು ದಾಹ ಅಡಗಿಸುತ್ತೆ, ಹೊಟ್ಟೆ ಹಸಿವಾದವನಿಗೆ ಊಟ ಶಾಂತಿ ಕೊಡುತ್ತೆ, ಕಾಯಿಲೆ ಇರೋ ಮನುಷ್ಯನಿಗೆ ಕಾಯಿಲೆ ಇರೋ ಮನುಷ್ಯನಿಗೆ ಔಷಧಿ ಶಾಂತಿ ಕೊಡುತ್ತೆ. ಅದೇ ರೀತಿಯಾಗಿ ನೀನು ನಿಜವಾದ ಸುಖದಿಂದ ಹೋದ್ರೆ ಮುಕ್ತಿನಪ್ಪ. ಮುಕ್ತಿ ಅಂದ್ರೆ ಬಿಡುಗಡೆ. ಯಾಕಂದ್ರೆ ನಾವು ಸಾವಿರಾರು ಯುಗಗಳಿಂದ ನಾವು ಹುಟ್ತಾ ಇದೀವಿ, ಸಾಯ್ತಾ ಇವತ್ತಲ್ಲ, ಹಿಂದಿಂದಲ್ಲ, ಸಾವಿರಾರು ವರ್ಷಗಳು, 1000 ಯುಗಗಳು. ಕೈವಾರ ತಾತಯ್ಯನವರು ಹೇಳ್ತಾರೆ 1000 ಯುಗಗಳು. 1000 ಯುಗಗಳು ಕಳೆದರೂ ಜೀವಿಗಳೆಲ್ಲರೂ ಹುಟ್ಟು ಸಾವುಗಳಿಗೆ ಒಳಗಾಗಿ ಅನೇಕ ಜನ್ಮಗಳನ್ನೆತ್ತಬೇಕಾಯಿತು. ಒಂದಲ್ಲ ಎರಡಲ್ಲ, ಈಗ ನಾವು 4 ಕೇಳ್ತಾ ಇದ್ದೀವಿ ಅಷ್ಟೇ. ತ್ರೇತಾಯುಗ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಸಾವಿರಾರು ಯುಗಗಳಾಗ್ಬಿಟ್ಟಿದೆ. ಈಗ ಮಾನವ ಜನ್ಮ ಸಿಕ್ಕಿದ್ಯಪ್ಪ ನಮ್ಗೆ. ಮುಂದೆ ಜನ್ಮಾಂತರಗಳನ್ನೆತ್ತುವ ಉದ್ಯೋಗವನ್ನ ಬಿಡ್ಬೇಕು ನೋಡಿ. ಅದೊಂದು ಉದ್ಯೋಗ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಹುಟ್ಟೋದು ಸಾಯೋದು, ಕೆಲ್ಸಕ್ಕೆ ಸೇರೋದು ಬಿಡೋದು, ಕೆಲವರು ಮಾಡ್ತಾರಲ್ಲ, ಒಂದ್ ಕಡೆ ನಿಲ್ಲಲ್ಲ, ಕೆಲಸ ಮಾಡ್ಕೊಂಡು ಹಾಗೆ ಉದ್ಯೋಗ ಮಾಡ್ಕೊಂಡಿದ್ದೀವಿ. ಅದನ್ನ ಬಿಡುಗಡೆ ಮಾಡ್ಕೊಳ್ಬೇಕಾದ್ರೆ ಗುರುವನ್ನು ಆಶ್ರಯಿಸಬೇಕು. ಇದೇ ಜನ್ಮದಲ್ಲಿ ಸಾಕ್ಷಾತ್ಕಾರ ಪಡೆಯಬೇಕು, ಆತ್ಮ ಸಾಕ್ಷಾತ್ಕಾರ ಅದನ್ನ ಪಡಿಬೇಕು ಅನ್ನೋ ಒಂದು ವಿಚಾರ ಹೇಳ್ತಾ ಇರ್ತಾರೆ. ಅದನ್ನೇ ಹೇಳ್ತಾ ಇರೋದು. ನಿನಗೆ ಮುಕ್ತಿ ಬೇಕು ಅಂದ್ರೆ ಈ ಸಾಂಸಾರಿಕ ಸುಖಗಳ ಮೇಲೆ ಇರ್ತಕ್ಕಂಥ ಮೋಹವನ್ನ ಬಿಡು. ಒಂದೇ ಸರಿ ಬಿಡ್ಲಿಕ್ಕಾಗೋದಿಲ್ಲ, ಹಂತವಾಗಿ ಬಿಡಿ. ಅದು ನಿಧಾನವಾಗಿ ಶೂನ್ಯ ಆಗ್ಬಿಡುತ್ತೆ. ಎಲ್ಲರೂ ಅಷ್ಟೇ, ಮನುಷ್ಯರನ್ನು ಪ್ರಯಾಣಿಕರಂತೆ ಬರ್ತಾರೆ, ಹುಡ್ತಾರೆ, ಅನುಭವಿಸ್ತಾರೆ, ಕಷ್ಟ ಸುಖಗಳನ್ನ ಅನುಭವಿಸ್ತಾರೆ, ಮತ್ತೆ ಸಾಯ್ತಾರೆ. ಪ್ರಯಾಣಿಕರು ಬಂದು ಹೋಗ್ತಾನಲ್ಲ, ಅವನೇನು ಶಾಶ್ವತವಾಗಿ ಒಂದ್ ಕಡೆ ಇರಲ್ಲ. ಪ್ರಯಾಣಿಕ ಅವನು ಒಂದು ಪ್ಲೇಸ್ ಬಂದ್ರೆ ಇಳಿಬೇಕು,
ತಿರ್ಗಾ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕು. ಹಾಗೆ ಈ ಶರೀರ. ಇವಾಗೆಲ್ಲ ಟೂರ್ಗಳು ಹೋಗ್ತೀವಿ ಎಷ್ಟಾಗಿ, ನಾವು ಹೋಗ್ತೀವಿ, ಎಲ್ಲರೂ ಹೋಗ್ತಾರೆ, ಅಲ್ಲೇ ಇರ್ತೀವ. ಇದು ನೋಡಿದ್ದಾಯ್ತು, ಮುಂದಕ್ಕೆ ನಡೀರಿ, ಮುಂದಕ್ಕೆ, ಹಂಗೆ ಮುಂದಕ್ಕೆ. ಅದೇ ರೀತಿ ಮನುಷ್ಯನು ಜನ್ಮಗಳನ್ನ ಎತ್ತಾ ಇದ್ದಾನೆ. 84 ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದನ್ನ ಇಷ್ಟಪಟ್ಟು ಆ ಜೀವಿಗಳ ಜನ್ಮವನ್ನ ಸಂಸ್ಕಾರ ಫಲಕ್ಕೆ ಅನುಗುಣವಾಗಿ ತಾಳ್ತಾ ಇದ್ದಾನೆ. ಮನುಷ್ಯನು ಸ್ವತಂತ್ರನು, ಎಲ್ಲ ವಿಚಾರಗಳಲ್ಲಿ ಸ್ವತಂತ್ರನು ತಿಳ್ಕೊಳ್ಳೋದ್ರಲ್ಲಿ. ಆದರೆ ಸಾಕಷ್ಟು ಜನ ಮನಸ್ಸಿಗೆ ವಶರಾಗ್ಬಿಟ್ಟಿದ್ದಾರೆ. ಮನಸ್ಸು ಹೇಳಿದಂತೆ ಕೇಳ್ತಾ ಇದ್ದಾರೆ. ತನ್ನ ಅರಿವಿನಿಂದ ಯಾರು ನಡೀತಾ ಇಲ್ಲ, ಬುದ್ಧಿಯಿಂದ ಯಾರು ನಡೀತಾ ಇಲ್ಲ. ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ಮೂಲ ಅರಿವು ಸ್ವರೂಪ. ಬುದ್ಧಿ ಕೈಗೆ ಮನಸ್ಸು ಕೈಗೆ ಕೊಡ್ತಾ ಇದ್ದಾರೆ ತಮ್ಮ ದೇಹವನ್ನ, ಬುದ್ಧಿ ಕೈಗೂ ಕೊಡ್ತಾ ಇಲ್ಲ, ಮೂಲ ಅರಿವಿನ ಕೈಗೂ ಕೊಡ್ತಾ ಇಲ್ಲ. ಅರಿವು, ಮೂಲ ಸ್ವರೂಪದ ಅರಿವನ್ನ ತಿಳಿಸ್ಕೊಡೋ ಗುರುವಿನ ಮಾತನ್ನ ಕೇಳ್ತಾ ಇಲ್ಲ. ಇದರಿಂದಾಗಿ ಅವನು ದುಃಖ ಪಡ್ತಾ ಇದ್ದಾನೆ. ಬೇರೆಯವರ ಅಧೀನದಲ್ಲಿ ಜೀವನ ನಡೆಸ್ತಾ ಇದ್ದಾನೆ, ಸ್ವತಂತ್ರನಾಗಿದ್ರು ಸಹ. ಪತ್ನಿಯ ಅಧೀನದಲ್ಲಿ, ಪತಿಯ ಅಧೀನದಲ್ಲಿ, ಮಕ್ಕಳ ಅಧೀನದಲ್ಲಿ, ಅಣ್ಣ ತಮ್ಮಂದಿರ ಅಧೀನದಲ್ಲಿ, ಕೆಲವರು ಗುರುಗಳು ಶಿಷ್ಯಂದರ ಅಧೀನದಲ್ಲಿದ್ದಾರೆ. ಇದರ ಸ್ವಾಮಿ ಏನೋ ಒಂದು ವೀಕ್ನೆಸ್ ಇಟ್ಕೊಂಡ್ಬಿಟ್ಟಾರೆ. ಆಗ್ತೀವಲ್ಲ, ಶಿಷ್ಯ ಸ್ವತಂತ್ರನಾಗಿದ್ರೂ ಸಹ ಬೇರೆಯವರ ಅಧೀನದಲ್ಲಿ ನಡೀತಾನೆ. ಬೇರೆಯವರ ಅಧೀನದಲ್ಲಿ ಕಾರಣ ಏನು ಅಂದ್ರೆ ಮೋಹ. ಇದನ್ನ ನೀವು ತಿಳಿಯಿರಿ. ಮೋಹದ ಬಗ್ಗೆ ವಿಚಾರ ಮಾಡಿ. ನಮ್ಮನಿಗೆ ಸುಖ ಕೊಡ್ತಾ ಇದೆಯಾ, ದುಃಖ ಕೊಡ್ತಾ ಇದೆಯಾ? ಈ ಮೋಹದಿಂದಾಗಿ ನಾವು ಕೆಲವರಿಗೆ ಸಹಾಯ ಮಾಡೋದಕ್ಕೂ ಆಗೋದಿಲ್ಲ. ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಕುಟುಂಬದಲ್ಲಿ, ಪರಿವಾರದಲ್ಲಿ ನೋಡ್ತಾ ಇರ್ತೀವಿ. ನಮಗೆ ಶರೀರಕ್ಕೆ ಏನ್ ಬೇಕು? ರಕ್ಷಣೆಗೋಸ್ಕರ ಊಟ ಬೇಕು, ಬಟ್ಟೆ ಬೇಕು, ವಸತಿ ಬೇಕು. ಇದನ್ನ ಹೊರತುಪಡಿಸಿ ಬೇರೆ ಏನು ಬೇಕಾಗಿಲ್ಲ ಮನುಷ್ಯನಿಗೆ. ಮೂಲ ಅದೇ. ಅದು ಬೇರೆ ಬೇರೆ ರೀತಿ ಇದೆ. ಅವರವರ ಅನುಕೂಲಕ್ಕೆ ತಕ್ಕಂಗೆ ಭೋಜನ ಮಾಡ್ಕೊಳ್ತಾರೆ, ಮನೆ ಕಟ್ಕೊಳ್ತಾರೆ, ಬಟ್ಟೆಗಳನ್ನ ಹಾಕ್ಕೊಳ್ತಾರೆ. ಅದು ಅವರವರ ಅನುಕೂಲ. ಅದನ್ನ ಪಡೆಯೋದಕ್ಕೆ ಮನುಷ್ಯ ಹಣ ಗಳಿಸ್ತಾನೆ. ಈ ಹಣವನ್ನ ಇದೆಲ್ಲ ಆದ್ಮೇಲೂ ಸಹ ಏನು ಬಟ್ಟೆಗಾಯ್ತು, ಊಟಕ್ಕಾಯ್ತು, ವಸತಿಗಾಯ್ತು, ಇನ್ನೂ ಹೆಚ್ಚಿನ ಹಣ ಇದ್ರೆ ಅದನ್ನ ದುರ್ವ್ಯಸನಗಳಿಗೆ ತೊಡಗಿಸಿ ಅದನ್ನ ಕಳೀತಾ ಇದ್ದಾನೆ ಮನುಷ್ಯ. ಆ ಹಣವನ್ನ ಸಾರ್ಥಕತೆ, ಸದುಪಯೋಗ ಪಡಿಸ್ತಾ ಇಲ್ಲ. ಯಾವ ರೀತಿ ಅಂತಂದ್ರೆ, ಬಟ್ಟೆ ಇಲ್ದವರಿಗೆ ಬಟ್ಟೆ ಕೊಡೋದು, ಊಟ ಇಲ್ದವರಿಗೆ ಊಟ ಕೊಡೋದು. ಒಟ್ಟಾರೆ ದಾನ ಧರ್ಮ ಮಾಡು. ನೋಡಿ, ಎಷ್ಟು ಅನ್ನದಾನ ಮಾಡ್ತಾ ಇದ್ದಾರೆ ಅಲ್ವಾ? ಕೊಡ್ತಾ ಇದ್ದಾರೆ. ಕೆಲವರು ಕೊಡೋದಿಲ್ಲ. ಅದಕ್ಕೆ ಕೆಲವರು ಕೊಡೋದೇ ಇಲ್ಲ. ಇದರಿಂದ ನಿನ್ನ ಧನವನ್ನ ಸಾರ್ಥಕತೆಗೆ ಉಪಯೋಗಿಸ್ಕೋ. ಸೇವೆಗಳಲ್ಲಿ ತೊಡಗಿಸು. ಲೋಭಕ್ಕೆ ಬೀಳಬೇಡ. ಅದನ್ನ ಸಂಗ್ರಹಣೆ ಮಾಡೋದೇ ಲೋಭ. ಮಾಡ್ಕೊಂಡು ಬೇಕು ಅಂತ. ಆ ಲೋಭದ ವಿಚಾರದಲ್ಲಿ ಹಣ ಗಳಿಸಕ್ಕೆ ಏನ್ ಬೇಕಾದ್ರೂ ಕೆಲಸ ಕಾರ್ಯ ಮಾಡ್ತಾನೆ ಮನುಷ್ಯ. ಅದರಿಂದ ಎಚ್ಚರಿಕೆ ಕೊಡ್ತಾರೆ, ಎಲ್ಲದಕ್ಕೂ ಎಚ್ಚರಿಕೆ ಕೊಡ್ತಾರೆ. ಮಾಡಬೇಡ ಅದನ್ನ ನೀನು. ಅದು ಬಂದು ಅದನ್ನ ಧನದ ಲೋಭ. ಧನದ ಲೋಭಿಗಳ ನೈತಿಕ ಮಟ್ಟ ಎಲ್ಲಿಯವರೆಗೆ ಪತನವಾಗಿರುತ್ತದೆ ಎಂದರೆ, ಕಾಸಿಗಾಗಿ ಕಟ್ಟಿಕೊಂಡ ಪತ್ನಿಯನ್ನಾದರೂ ಬಿಟ್ಟು ಕೊಡಲು ಸಿದ್ಧರಾಗುತ್ತಾರೆ.
ಕಾಸಿಗಾಗಿ ತಿನ್ನಬಾರದನ್ನಾದರೂ ಬಾಯಿ ಚಪ್ಪರಿಸಿಕೊಂಡು ತಿನ್ನಲು ಸಿದ್ಧರಾಗಿರುತ್ತಾರೆ. ಅವರಿಗೆ ಹೇಗಾದರೂ ಸರಿ, ಎಂತಾದರೂ ಸರಿ ಹಣವನ್ನು ಗಳಿಸುವುದೇ ಮುಖ್ಯ. ಇದು ಲೋಭ. ಆ ಲೋಭ ಬಂದ್ಬಿಡುತ್ತಪ್ಪ. ಹಾಗಾಗಿ ಹಣವನ್ನು ನೀನು ಅವಶ್ಯಕತೆಗೆ ಅನುಗುಣವಾಗಿ ವೃದ್ಧಾಪ್ಯಕ್ಕೂ ಬೇಕಾದ್ರೆ ಇಟ್ಕೋ, ಬೇಡ ಅಂತ ಹೇಳಿಲ್ಲ ಅವರು. ಹನುಮಾನ್ ಸಾಹೇಬ್ ಹೇಳೋರು, ಇವತ್ತೊಂದು ದಿವಸ ಸಾಧುಗಳು ಸಹ ಈ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಆಶ್ರಮಗಳಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ನಾವೆಲ್ಲ ಸೇರಿ ಒಂದು ಆಶ್ರಮ ಕಟ್ಟಿದ್ದೀವಿ. ಇವರು ಪೀಠಾಧಿಕಾರಿ ಆಗಬೇಕು, ನಾನು ಪೀಠಾಧಿಕಾರಿ ಆಗಬೇಕು, ಇದೆಲ್ಲ ನಡೀತಾ ಇದೆ. ಯಾರಿಗೂ ಗೊತ್ತಿಲ್ಲ ಈ ವಿಚಾರಗಳು. ಅವ್ರು ಆಗ್ಬಿಟ್ರೆ ನನ್ನ ಆಚೆ ಕಳಿಸ್ತಾನೆ ಅಂತ ನಾವು ರೆಡಿ ಮಾಡ್ಕೊಳ್ಳೋದು, ಬೇರೆ ಕಡೆ ಒಂದು ಆಶ್ರಮ ಕಟ್ಟಿದ್ದೀವಿ. ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ, ವ್ಯವಸ್ಥೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ತಪ್ಪು ಅಂತ ಹೇಳಕ್ಕಾಗಲ್ಲ. ಅವರು ವಸತಿ ಬೇಕಲ್ಲ, ಅವ್ರನ್ನ ತೆಗೆದಾಕ್ತಾನೆ ಇವನು. ಎಲ್ಲ ಒಂದು ಕಾರಣದಿಂದ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಇರಕ್ಕೆ ಮನಸ್ಸಾಗೋದಿಲ್ಲ. ಬೇರೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅವರು ಮಾಡ್ತಾರೆ. ಅದು ತಪ್ಪಲ್ಲ. ಆದರೆ ಅದನ್ನೇ ಕಾಯಕ ಮಾಡ್ಕೊಳ್ಬೇಡಿ. ಬೇಕು ಅಂತ ಕೇಳುವಂತ ಪರಿಸ್ಥಿತಿಗೆ ಹೋಗ್ಬೇಡಿ. ಶಿಷ್ಯಂದಿರತ್ರ ಅಲ್ಲ, ಬಂದಿದ್ದರಲ್ಲಿ ಉಳಿಸಿಕೊಳ್ಳಿ. ಇಂದಿನ ಕರ್ನಾಟಕದ ಚಿತ್ರಣಕ್ಕೆ ಅನ್ವಯಿಸ್ತದೆ ಇದು. ಬಂದಿದ್ದನ್ನ ನೀವು ಉಳಿಸ್ಕೊಳ್ಳಿ. ಬಾಧೆ ಗುರುಗಳಾಗಬೇಡಿ ಅಂತ ಕೈವಾರ ತಾತಯ್ಯನವರು. ಬಾಧೆ ಕೊಡಬೇಡಿ. ಬೋಧೆ ಗುರುಗಳಾಗಿ ಏನ್ ಕೊಡ್ತಾರೋ ತೃಪ್ತಿಯಿಂದ ಶಿಷ್ಯನ ಕರ್ತವ್ಯ ಕೊಡಬೇಕು, ಇಲ್ಲ ಅಂತಿಲ್ಲ. ಅದು ಅರ್ಥವೇ, ಗುರು ದಕ್ಷಿಣೆ ಕೊಡಬೇಕು, ಇಲ್ಲ ಅಂತ ಹೇಳಿಲ್ಲ. ಅವನು ಶಕ್ತಾನುಸಾರ ಕೊಡ್ತಾರೆ. ನೀವೇ ಕೊಡಿ ಅಂಥದ್ದು ಕೊಡಿ ಇಂಥದ್ದು ಕೊಡಿ ಅಂತ ಕೇಳಬೇಕು. ಬಂದಿದ್ದನ್ನೆಲ್ಲ ನೀವು ಉಳಿಸ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ, ಲೋಭ ಬಂದ್ಬಿಡುತ್ತಪ್ಪ. ಲೋಭ ಅಪನೇ ಅಪ್ಪ ತಿರೋಹಿತ್ ಹೋ ಜಾತಾ ಹೈ. ನೀನು ಕಳ್ಕೊಂಡ್ಬಿಡ್ತೀಯ ಲೋಭದಲ್ಲಿ ಬಿದ್ರೆ. ನೀನು ಅದೃಶ್ಯ ಆಗ್ಬಿಡ್ತೀಯಪ್ಪ. ತಿರೋಹಿತ್ ಅಂದ್ರೆ ಅದೃಶ್ಯ. ಹಾಗಾಗಿ ಅದನ್ನೆಲ್ಲ ನೀನು ನಿಯಂತ್ರಣ ಇಟ್ಕೊಳ್ಬೇಕು. ಮೋಹನ ನಿಯಂತ್ರಣ, ಲೋಭ ಇವೆಲ್ಲ ಬಿಟ್ಟೇ ಬಿಡ್ಬೇಕು. ಲೋಭ ಬರೆದಿದ್ರಲ್ಲಿ ತೃಪ್ತಿಯಿಂದ ನೀನು ಎತ್ತಿಟ್ಕೊಂಡು ನೀನು ಜೀವನ ನಡೆಸ್ಬೇಕು. ಅದು ಸಾಧುವಾಗಿ ಸನ್ಯಾಸಿ ಎಲ್ರಿಗೂ ಅನ್ವಯಿಸುತ್ತೆ. ಅದನ್ನ ಅಭಿಲಾಷ್ ಸಾಹೇಬರು ಹೇಳ್ತಾರೆ ಅವರ ಒಂದು ಪುಸ್ತಕದಲ್ಲಿ. ನಿಮ್ಮ ಗುರುಗಳೇ ಹೇಳೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಟ್ಕೊಳ್ಳಿ. ಫಂಡ್ ಏನೋ FD ಮಾಡ್ಕೊಳ್ಳೋದು ಏನೋ ಮಾಡಿಕೊಳ್ಳಿ. ಅದು ತಪ್ಪೇನಿಲ್ಲ. ಮತ್ತು ಈ ಶರೀರ ಸ್ತ್ರೀದು ಪುರುಷಂದು ವಿಚಾರ ಮಾಡಿ, ಯಾವುದರಿಂದ ಆಗಿದೆ ಅಂತ ವಿಚಾರ ಮಾಡಿ. ಅಂಗಾಂಗಗಳು ಬೇರೆ ಬೇರೆ ಇರ್ಬೋದು, ವ್ಯತ್ಯಾಸ ಇರ್ಬೋದು, ಆದರೆ ಅವರಲ್ಲೂ ಸಹ ರಕ್ತ, ಮಾಂಸ, ಮೂಳೆ, ಮಜ್ಜನ, ಕೊಬ್ಬು ಇತ್ಯಾದಿ ಇದೆ. ಗಂಡಸಿನ ಶರೀರದಲ್ಲೂ ಇದೆ, ನಪುಂಸಕನ ಶರೀರದಲ್ಲೂ ಅದೇ ಇರೋದು. ಇವ್ರ ದೇಹ ಕುಯ್ದ್ರೂ ರಕ್ತ ಬರದೆ, ಅವ್ರ ದೇಹ ಕುಯ್ದ್ರೂ ರಕ್ತ ಬರದೆ. ಅಲ್ಲ, ರಕ್ತ ಏನೋ ಸಪ್ತ ಧಾತುಗಳಿಂದ ಆಗಿದೆ. ಇದು ಧಾತುಗಳು ಅಂದ್ರೆ ವಸ್ತು. ಅನ್ನದ ರಸದಿಂದ ಆದ ದೇಹ ವಿಭಾಜನೆ ಆಗುತ್ತೆ, ವಿಭಾಗ ಆಗುತ್ತೆ. ರಕ್ತ ಆಗುತ್ತೆ, ಮಾಂಸ ಆಗುತ್ತೆ, ನರನಾಡಿಗಳಾಗ್ತವೆ, ಮೇಧಸ್ಸು ಮೂಳೆ ಒಳಗಡೆ, ಮಜ್ಜೆ ಅಂದ್ರೆ ಮೂಳೆ ಒಳಗಡೆ ಇರೋ ಸಾರ, ಮೇಧಸ್ಸು ಅಂದ್ರೆ ಕೊಬ್ಬು, ಆಮೇಲೆ ವೀರ್ಯ. ಅನ್ನ ಎಲ್ಲಿ ಉತ್ಪತ್ತಿ ಆಗೋದು? ಭೂಮಿನಲ್ಲಿ, ಮಣ್ಣು. ಇದು ಮಣ್ಣಿನ ಪಿಂಡನಪ್ಪ ಎಲ್ಲ. ಪ್ರತಿಯೊಬ್ಬರ ಶರೀರ ಮಣ್ಣಿನ ಪಿಂಡ. ತಿರ್ಗಾ ಮಣ್ಣಲ್ಲೇ ಹೋಗೋದಿದು. ಇಲ್ಲ ಬೆಂಕಿಗೆ ಹಾಕ್ತಾರೆ, ಇಲ್ಲ ಮಣ್ಣಿಗೆ ಹಾಕ್ತಾರೆ. ಬೆಂಕಿನೂ ಇದೆ ಒಳಗಡೆ, ಗಾಳಿ ಇದೆ, ಎಲ್ಲವೂ ಇದೆ. ಭೂಮಿನೂ ಇದೆ ಸ್ವಾಮಿ ಒಳಗಡೆ. ಈ ಗಟ್ಟಿ ಪದಾರ್ಥಗಳೆಲ್ಲ, ಭೂಮಿ ಗಟ್ಟಿ ಎಲ್ಲವರ ಗಟ್ಟಿ, ಎಲ್ಲ ಮೂಳೆಗಳೆಲ್ಲ ಗಟ್ಟಿ, ನರನಾಡಿಗಳೆಲ್ಲ ಗಟ್ಟಿ. ಅದಕ್ಕೆ ಹೋಲಿಸಿದ್ದಾರೆ. ಇನ್ನು ಊಟ ಮಾಡಿದ ಪದಾರ್ಥ ಜೀರ್ಣ ಆಗ್ಬೇಕಂದ್ರೆ ಬೆಂಕಿ ಇರಬೇಕು.
ಎಲ್ಲ ಅಗ್ನಿಗಿನ್ನ ದೊಡ್ಡ ಅಗ್ನಿ ಜಠರಾಗ್ನಿ ಅಂತ ಹೇಳ್ತಾರೆ ತಾಯಿಗೆ. ಹಾಗಾಗಿ ಇದು ಮಣ್ಣಿನ ಪಿಂಡ, ಇದು ಈ ರೀತಿ ವಿಚಾರ ಮಾಡೋ. ಸೂಕ್ಷ್ಮವಾದ ಕಣಗಳಿಂದ ವಸ್ತುಗಳಿಂದ ಆಗಿದೆ. ಇದನ್ನು ಗುರುತಿಸಕ್ಕೆ ಒಂದು ಹೆಸರಿಟ್ಟವ್ರೆ, ಒಬ್ಬೊಬ್ಬರಿಗೂ ಒಂದೊಂದು ಹೆಸರು, ರಾಮಣ್ಣ, ಭೀಮಣ್ಣ, ಸೋಮಣ್ಣ. ಆ ಹೆಸರೇನು ಸ್ವತಂತ್ರ ಅಲ್ಲ, ನಿನ್ನ ಸ್ವರೂಪ ಸ್ವತಂತ್ರ, ದೇಹನ ಸ್ವತಂತ್ರ ಅಲ್ಲ. ಇನ್ನೊಬ್ಬರ ಅದಿಂದಲೇ ಕೊನೆಯವರೆಗೂ ಜೀವನ ಮಾಡಬೇಕು. ಸುಮ್ಮನೆ ಹೇಳ್ಕೊಳ್ಳೋದು ಸ್ವತಂತ್ರ ಸ್ವತಂತ್ರ ಅಂತ ನಿಜವಾಗಿ ವಿಚಾರ, ಅದನ್ನ ಹೇಳೋದು. ವಿಚಾರ ಮಾಡಿ ನೋಡಿ, ನಿಜವಾಗಿ ವಿಚಾರ ಮಾಡೋದನ್ನ ಹೇಳಿದ್ರೆ ಒಬ್ರಿಗೊಬ್ರು ಸಹಕಾರ ಇರಲೇಬೇಕು, ದೇಹ ವರ್ಗವರೆಗೂ. ಇಲ್ಲ ಅಂದ್ರೆ ಜೀವನ, ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ತಂದೆ ತಾಯಿಗಳಿಗೆ ಮಕ್ಕಳು ಬೇಕೇ ಬೇಕು. ಆ ಸಹಕಾರ ಅದನ್ನ ವಿಚಾರ ಮಾಡು. ಸಹಕಾರ ಬೇಕು ಅಂತೇಳಿ ಅವ್ರನ್ನ ಅತಿಯಾಗಿ ಮೋಹ ಪಡೋದು ಒಳ್ಳೇದಲ್ಲ, ಒಳ್ಳೇದಲ್ಲ. ಅದರಿಂದ ಅದನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಪ್ರೇಮದಿಂದ ಜೀವನ ಮಾಡು, ಜವಾಬ್ದಾರಿಯಿಂದ ಪೋಷಣೆ ಮಾಡು, ಎಲ್ಲ ಇರಬೇಕು ನಿನಗೆ. ಅದ್ರ ಜೊತೆಯಲ್ಲಿ ಈ ಶರೀರ ನಾನಲ್ಲ, ಒಂದಲ್ಲ ಒಂದು ದಿನ ಹೋಗುತ್ತೆ, ನಾನು ಆತ್ಮಸ್ವರೂಪನು, ಅದೇ ನಿಜವಾದ ಸುಖ, ಅಲ್ಲೇ ಇರೋದು. ಇದನ್ನ ವಿಚಾರ ಮಾಡಪ್ಪ ನೀನು, ಇದನ್ನ ವಿಚಾರ ಮಾಡು. ಸಾರಹೀನ ಶರೀರ ಮೇ ಅವಿದ್ಯಾವಶ ಕಾಮಾರಿ ವಿತರ್ಕ ಉತ್ಪನ್ನ ಹೋತೆ ಹೈ. ಏನು ಸಾರ ಇಲ್ಲ, ಇದು ವಯಸ್ಸಾಗ್ತಾ ಇದ್ದಂಗೆ ಇದೆಲ್ಲ ಶಿಥಿಲ ಆಗ್ತಾ ಇರುತ್ತೆ. ಇಂಥ ಶರೀರದಲ್ಲಿ ಅವಿದ್ಯೆ ಅಂದ್ರೆ ಅಜ್ಞಾನದ ವಶದಿಂದಾಗಿ ನಾವು ಕಾಮ, ಕ್ರೋಧ, ಲೋಭ, ಮೋಹ ಎಂಬ ಅರಿಷಡ್ ವರ್ಗಗಳಲ್ಲಿ ಬಿದ್ದಿದ್ದೀವಿ. ಅದು ಉತ್ಪನ್ನ ಆಗ್ತಾ ಇರುತ್ತೆ. ಇದನ್ನ ವಿಚಾರ ಮಾಡು. ಯಾಕೆ ಉತ್ಪನ್ನ ಆಯ್ತು, ಹೇಗೆ ಉತ್ಪನ್ನ ಆಯ್ತು, ಇದನ್ನ ಕೊನೆಗೆ ಕಾಣಿಸ್ಕೊಳ್ಳೋದು ಹೆಂಗೆ? ಉತ್ಪನ್ನ ಆಗೇ ಆಗುತ್ತೆ. ವಸ್ತು ನೋಡಿದ್ಮೇಲೆ ಆಸೆ, ವಸ್ತು ನೋಡಿದ್ಮೇಲೆ ಆಸೆ ಉತ್ಪನ್ನ ಆಗೇ ಆಗುತ್ತೆ. ಅದು ಸಿಗದೇ ಇದ್ರೆ ಕ್ರೋಧ, ಬೇರೆಯವರು ಸಿಕ್ಬಿಟ್ರೆ ಅಸೂಯೆ, ತನಗೆ ಸಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಬೇಕು ಅನ್ನೋದು ದುರಾಸೆ. ಹಾಗಾಗಿ ಇದನ್ನೆಲ್ಲ ವಿಚಾರ ಮಾಡಪ್ಪ. ಇದೆಲ್ಲ ಏನಕ್ಕೆ ಉತ್ಪನ್ನ ಆಗುತ್ತೆ ಅಂದ್ರೆ, ಈ ಕಾಮಾದಿಯ ಇವೆಲ್ಲಗಳು ಏನಕ್ಕೆ ಅಂದ್ರೆ ಅತಿಯಾಗಿ ಇಚ್ಛೆ ಪಡೋದ್ರಿಂದ, ಅತಿಯಾಗಿ ಆಸೆ ಪಡೋದ್ರಿಂದ, ಪಟ್ಟು ತಗೊಂಡ ಮೇಲೆ ಉದ್ವೇಗ, ಅಶಾಂತಿ ಮನಸ್ಸಿನಲ್ಲಿ. ಎಷ್ಟು ದಿನ ಇರ್ತಿತ್ತೋ ಇದು ನನ್ನಲ್ಲಿ, ಯಾರನ್ನ ಕಳ್ತನ ಮಾಡಿಬಿಟ್ರೆ ಅಲ್ವರ, ಎಷ್ಟು ಭದ್ರ ಮಾಡ್ತೀವಿ ಒಡವೆ ವಸ್ತುಗಳನ್ನ, ಅಲ್ವರ. ಮಾಡಬಾರ್ದು ಅಂತೇನಿಲ್ಲ, ಎರಡೆರಡು ಸರಿ ಬೀಗ ಎಳಿತೀವಿ ನಾವು. ಮರುವು 2 ಸರಿ ಎಳಿತೀವಿ, ಏನೋ ಇರುತ್ತೆ ವಸ್ತು, ದೂರ ಹೋಗ್ತೀವಿ, ಅದು ಕರ್ತವ್ಯ, ಅದು ಕರ್ತವ್ಯ. ಏನು 2 ಸರಿ ಎಳಿತಾರೆ ಅಂದ್ರೆ ಮರುವು, ವಯಸ್ಸಿನ ಮರುವು ನಮಗೆ ಹಾಕಿರ್ತೀವೋ ಇಲ್ಲೋ, ಹಾಕಿರ್ತೀವೋ ಅಲ್ವರ. ವಯಸ್ಸಿದ್ದಾಗ ಅದೆಲ್ಲ ಸಂಶಯ ಬರೋದಿಲ್ಲ. ಏನಪ್ಪ ಇವರು ಗುರುಗಳಾದವ್ರು, ಇವರು 2 ಸರಿ ಬೀಗ ಎಳಿತಾರೆ ಅಂತ ಆಡ್ಕೊಂಡ್ರೆ ಆಡ್ಕೊಳ್ಳೋರು ಇರ್ತಾರೆ. ಯಾಕಂದ್ರೆ ನಮ್ಮ ಜವಾಬ್ದಾರಿ ಇತ್ತು ಸ್ವಾಮಿ. ಮೊಮ್ಮಕ್ಕಳು ಅವ್ರು ಬರೋದು ಜೀವ ಕಾತರಿಸ್ತಾ ಇರುತ್ತೆ. ಹೇಳಿದ್ರಲ್ಲ ಬೆಳಿಗ್ಗೆ ಕಿಡ್ನಾಪು ಇವೆಲ್ಲ ಎಷ್ಟೊಂದು ನಡೀತಾ ಇದೆ, ತೋರಿಸ್ತಾನೆ ಇದ್ದಾರೆ ಇತ್ತೀಚೆಗೆ. ಅದಕ್ಕೆ ಹೇಳ್ತಾರೆ, ನೋವು ಕೊಡೋದಕ್ಕಿಂತ ಮೊದಲು ನಾವು ಎಚ್ಚರಿಕೆಯಾಗಿಂದ ಇರೋದು ಉತ್ತಮ. ಎಚ್ಚರಿಕೆ ಬಿಡು, ಏನಾಗುತ್ತೆ ಅಂದ್ರೆ ಬೇಜವಾಬ್ದಾರಿ ನಿರ್ಲಕ್ಷ್ಯ ಮಾಡಿದ್ರೆ ತೊಂದರೆ ಆಗೇ ಆಗುತ್ತೆ. ತೊಂದರೆ ಆಗೋದಕ್ಕಿಂತ ತೊಂದರೆ ಆಗದೆ ಇರೋ ಹಾಗೆ ಎಚ್ಚರಿಕೆಯಿಂದ ಇರಬೇಕು. ಇದು ಪ್ರಿವೆನ್ಷನ್. ಅದರಿಂದ ಇವೆಲ್ಲ ಇರ್ತಾವಪ್ಪ, ಇರೋವ್ರಿಗೂ ಬೇಕು. ಆದರೆ ಅತಿಯಾದ ಮೋಹ ಆದ್ಮೇಲೆ ಅದಕ್ಕೂ ಆಗ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದು ಪ್ರಾರಬ್ಧ ಕರ್ಮ ಅಂತೇಳಿ ತಿಳ್ಕೊಳ್ಬೇಕು. ಅನ್ಬರುತ್ತೋ ಅದು ಅನುಭವಿಸಿ ತಿರ್ಬೇಕು. ಈ ರೀತಿ ನೀನು ವಿಚಾರ ಮಾಡೋದೇ ಇದೇ ವಿವರಣೆಗಳಿಂದ ನೀನು ವಿಚಾರ ಮಾಡ್ತಾ ಇರಬೇಕು. ವಿಚಾರ ಕಹೋ ಕರುಹು ವಿಚಾರ ಜೋ ಸಬು ಸುಖದ. ಶರೀರ ನಾಶ ಆಗತ್ತೆ, ನಾನು ಅವಿನಾಶಿ, ನನ್ನ ಸ್ವರೂಪ ಅವಿನಾಶಿ.
ನನ್ನ ಸ್ವರೂಪ ಅವಿನಾಶಿ. ಬಹಳಷ್ಟು ಮಹಾತ್ಮರು ಹೇಳ್ತಾನೆ ಇರ್ತಾರೆ, ಆದ್ರೆ ಮನುಷ್ಯ ತಿಳ್ಕೊಳ್ಳಲ್ಲ. ನೀನು ಅವಿನಾಶಿ ಸ್ವರೂಪನಲ್ಲೂ ತಿಳ್ಕೊಳ್ಳಲ್ಲ. ಯಾರು ಅವರು ಬರ್ತಾರೆ ಅಂತ ಎಲ್ಲ ಪುಸ್ತಕಗಳು ತಂದು ಎಲ್ಲ ಅವ್ರಿಗೆ ಹೇಳಕ್ಕೆ ಸಮಾಧಾನ ಯಾರು ಬರಲೇ ಇಲ್ಲ ಇವತ್ತು. ದೇಹವೇ ತಾನೆಂದು ವ್ಯವಹರಿಸುವುದು ಜೀವಭಾವ. ಗೊತ್ತಿಲ್ಲ ನಾನೇ ಅಂತ ತಿಳ್ಕೊಂಡಿದ್ದಾನೆ, ಅದೇ ನಾವು ಭಾವನೆ. ದೇಹದಲ್ಲಿ ತನ್ನನ್ನು ಕಂಡುಕೊಳ್ಳುವುದು ಆತ್ಮಭಾವದ ಮೂಲ. ತನ್ನ ಸ್ವರೂಪವನ್ನ ತಾನು ನಶ್ವರ ದೇಹವೆಲ್ಲೆಂದು ಅವಿನಾಶಿಯಾದ ಆತ್ಮನೇ ತಾನೆಂದು ತಿಳುವಳಿಕೆಯು ತನ್ನನ್ನು ತಾನು ತಿಳಿಯುವುದು ತಿಳಿವಿಕೆಯಾಗಿದೆ. ಏನೋ ಅವಿನಾಶಿಯಾದ ಆತ್ಮನೇ ನಾನು ಅನ್ನೋದು ತಿಳಿಬೇಕು. ಈ ದೇಹ ಒಂದಲ್ಲ ಒಂದು ದಿನ ಹೋಗುತ್ತೆ. ಪಾಪ ಗೊತ್ತಿಲ್ಲದವ್ರು ಹೇಳ್ತಾರೆ ಜೀವಭಾವದಿಂದ ಈ ದೇಹ ನಾನು, ಈ ದೇಹ ನಾನು ಅಂತ. ದೇಹ ನೀನಲ್ಲಪ್ಪ, ಅದಕ್ಕೆ ಹೇಳ್ತಾರೆ ತನುವು ನೀವುಗಾವು ತನುವು ನೀಕುನು ಲೇದು. ದೇಹ ನೀನಲ್ಲ, ದೇಹ ನಿನಗೆ ಇಲ್ಲವೂ ಇಲ್ಲ. ಕರ್ತೃಗಾವು ಭೋಕ್ತೃಗಾವು, ನೀನು ಮಾಡೋನು ಅಲ್ಲ, ನೀನು ಅನುಭವಿಸೋನು ಅಲ್ಲ. ಅನುಭವಿಸ್ತಾ ಇರೋದು ಯಾವುದು? ಶರೀರ ನೋವನ್ನು ಅನುಭವಿಸ್ತಾ ಇರೋದು, ಮನಸ್ಸು ದುಃಖವನ್ನು ಅನುಭವಿಸ್ತಾ ಇರೋದು. ಆತ್ಮಸ್ವರೂಪನು ಅವನೆಲ್ಲೋ ಇದ್ದಾನೆ. ಅವನು ನಿರ್ಮಲ ಶುದ್ಧ ಚೈತನ್ಯ ಬುದ್ಧ ಜ್ಞಾನ ಸ್ವರೂಪನು. ಅನುಭವಿಸ್ತಾ ಇರೋದು ಮನಸ್ಸು ದೇಹ ನೋವನ್ನು ಅನುಭವಿಸ್ತಾ ಇರೋದು. ಅದೇ ದೇಹ ನಾನಲ್ಲ ಅಂತ ತಿಳಿಯಪ್ಪ. ಅವಿನಾಶಿಯಾದ ಆತ್ಮನೇ ನಾನು. ಅವಿನಾಶಿ ಅಂದ್ರೆ ನಾಶನೇ ಇಲ್ಲ ಅವನಿಗೆ. ಅಲ್ಲಿ ಹೇಳಿದ್ರು ಸಾವಿರಾರು ಯುಗಗಳಿಂದ ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ದೇಹವನ್ನ ಧಾರಣೆ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿ ಜನ್ಮಕ್ಕ ದೇಹಕ್ಕೆ, ಪ್ರತಿ ಜನ್ಮದ ದೇಹಕ್ಕೆ ಆತ್ಮಸ್ವರೂಪನು ಶಕ್ತಿಯನ್ನ ಕೊಟ್ಟು ರಮಿಸ್ತಾ ಇದ್ದಾನೆ. ತಿಳುವಳಿಕೆಯನ್ನು ಕೊಡ್ತಾನೆ, ಒಳ್ಳೆ ತಿಳುವಳಿಕೆನು, ಸನ್ಮಾರ್ಗದಲ್ಲಿ ನಡೀರಿ ಅಂತ. ಬುದ್ಧಿಯನ್ನು ಅದರಂತೆ ನಡೆಯಕ್ಕೆ ತೀರ್ಮಾನ ಮಾಡ್ತಿದ್ದೆ. ಈ ಮನಸ್ಸಿಗೆ ಬರ್ತಾನೆ ಚೇಂಜ್ ಆಗ್ಬಿಡುತ್ತೆ. ಈ ಮನಸ್ಸು ದ್ವಂದ್ವ ಚಂಚಲ. ಬಿಡು, ನಾಳೆ ನೋಡೋಣ. ಇವತ್ತೇನು ವಾಕಿಂಗ್ ಬೇಡ, ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ, ಸತ್ಸಂಗ ಬೇಡ ಬಿಡು, ಇವತ್ತು ಸತ್ಸಂಗ ಬೇಡ ಬಿಡು ಅಂತ ನಾಳೆ ಕೇಳಿದ್ರೆ ಆಯ್ತು. ಏನ್ ವಾರನೂ ಅದೇ ಹೇಳ್ತಾರೆ, ಬೇರೆ ಏನು ಹೇಳಲ್ಲ. ನೋಡಿ, ನಿಜವಾದ ಸತ್ಯವಾದ ವಿಚಾರಗಳಲ್ಲಿ ಎಲ್ಲ ಒಂದು ದೊಂಬರಾಟ ಏನಿರುತ್ತೆ, ದೊಂಬರಾಟ ಆಡಿ ಆಡಿ ನಗಿಸ್ತಾರಲ್ಲ, ಅವೆಲ್ಲ ಏನಿರುತ್ತೆ, ಎಲ್ಲ ಇಂಟಿ ತೆಗೆದಾಕ್ತೀವಿ. ಹಾಗಾಗಿ ಈ ರೀತಿ ಅವಿನಾಶಿ ಸ್ವರೂಪನು ನಾನು, ಶುದ್ಧನೂ ಬುದ್ಧನು. ಅಲ್ಲಿ ಯಾವುದು ಕೊಳೆ ಇಲ್ಲಪ್ಪ, ಶುದ್ಧವಾಗಿರುತ್ತದೆ. ದೇಹ ಆಗ್ಲಿ ಹೇಳಿದ್ರೆ ಕೊಳೆಯಿಂದ ಆಗಿರೋದು ದೇಹ. ಕೊಳೆಯಿಂದ ಆಗಿರೋ ದೇಹ ಕೊಳೆನೆ. ನೀವು ಎಷ್ಟೇ ಸಾಬೂನು, ಮೈಸೂರು ಸ್ಯಾಂಡಲ್, ಸೋಪ್ ಹಾಕಿ ಸ್ನಾನ ಮಾಡಿದ್ರು ಸಹ ಬೇಸಿಗೆ ಕಾಲದಲ್ಲಿ 1 ಗಂಟೆಗೆಲ್ಲ ಬೆವರು ವಾಸನೆ. 1 ಗಂಟೆ ಬೇಡ, ಅರ್ಧ ಗಂಟೆಗೆಲ್ಲ ಬೆವರು ವಾಸನೆ ಬಂದ್ಬಿಡ್ತಿದೆ ಬೇಸಿಗೆ ಕಾಲದಲ್ಲಿ, ಅಲ್ವರ? ಶುದ್ಧ ಅವನು. ಅಲ್ಲಿ ಅವನ ಮಲಿನತೆ, ಈ ತರ ಮಲಿನತೆ ಏನು ಇಲ್ಲ. ಮತ್ತು ಬುದ್ಧ ಅಂದ್ರೆ ಜ್ಞಾನ ಸ್ವರೂಪನವನು. ಅವನು ಯಾರು ಸಂಗನೂ ಮಾಡಲ್ಲಪ್ಪ. ತನ್ನ ಒಂದು ಸ್ವರೂಪದಲ್ಲಿ ಅವನು ಇರ್ತಾನೆ. ಆ ಮನಸ್ಸನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ತೊಡಗಿಸ್ಬೇಕು, ಆಗ ಅದರ ಅನುಭವ ಆಗುತ್ತೆ. ಆಗ ಎಲ್ಲ ದುಃಖಗಳು ದೂರ ಆಗ್ತವೆ. ಅದಕ್ಕೆ ನಿಜ ಸುಖ ಆತ್ಮ ರಾಮ ದುಜಾ ದುಃಖ ಅಪ್ಪ, ಎಲ್ಲಾ ದುಃಖಗಳನ್ನು ದೂರ ಮಾಡ್ತಿದೆ. ದುಃಖ ಒಂದು ಸ್ವಲ್ಪನೂ ಇರಲ್ಲ. ಆತೆ ಈ ದುಃಖ ಲೇಷ್ ಬಿ ಕಹಾ ರಹೇಗ, ಎಲ್ಲಿರುತ್ತೆ? ಅದರ ಅನುಭವ ಪಡಿತಾ ಇದ್ರೆ ಈ ದೇಹ ಭಾವ, ಈ ಮನಸ್ಸಿನ ದ್ವಂದ್ವಗಳು, ಕಲ್ಪನೆಗಳು ಎಲ್ಲ ದೂರ ಆಗ್ತವೆ. ಎಲ್ಲವೂ ದೂರ. ಗಾಢವಾದ ನಿದ್ರೆಯಲ್ಲಿ ನಾವೆಲ್ಲ ಇದನ್ನ ನಾವು ನೆನಪು ಮಾಡ್ಕೊಳ್ತೀವ. ಸ್ವಪ್ನನೂ ಇರಲ್ಲ, ಜಾಗೃತ ಅವಸ್ಥೆನೂ ಇಲ್ಲ, ಗಾಢವಾದ ನಿದ್ರೆ. ಅದೇ ರೀತಿ ಅದು ಅನುಭವ ಆಗ್ತಾ ಇರುತ್ತೆ. ದುಃಖನೇ ಇರೋದಿಲ್ಲ. ಅದನ್ನ ನೀವು ವಿಚಾರ ಮಾಡಿ, ಯಾವುದು ಸುಖ ಯಾವುದು ದುಃಖ ಅನ್ನೋದು ವಿಚಾರ ಮಾಡಿ. ನಾವೆಲ್ಲ ವಿಚಾರ ಮಾಡ್ತಾನೆ ಇದೀವಿ, ನಮಗ್ ನಾವೇ ಹೇಳ್ಕೊಳ್ಳೋಣ, ಅದನ್ನೇ ಹಾಕಿರೋದು.
ನಾವು ವಿಚಾರ ಮಾಡ್ತಾನೆ ಇದ್ದೀವಿ, ಗುರುಗಳು ಹೇಳ್ದಂಗೆ ನಡೀತಾನೆ ಇದ್ದೀವಿ, ನಮ್ಗೇನಾದ್ರೂ ಅನುಭವನೇ ಆಗ್ತಾ ಇಲ್ವೇ? ಅದನ್ನೇ ಹೇಳ್ತಾರೆ कोई कह सकता है, ಯಾರೋ ಒಬ್ರು ಹೇಳ್ತಾರೆ ನಾನು ಮೈತು ವಿಚಾರ ಕರ್ತಾ ರಹು, ನಾನು ವಿಚಾರ ಮಾಡ್ತಾ ಇದ್ದೀನಿ, ಶಬ್ದಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಆ ಶಬ್ದಗಳನ್ನ ಕಸೋಟಿ ಅಂದ್ರೆ ಓರೆಗಲ್ಲಿಗೆ ಹಚ್ಚಬೇಕು. ಸತ್ಯಾಸತ್ಯಗಳನ್ನ ಬೇರೆ ಬೇರೆ ಮಾಡಿ ಸತ್ಯವನ್ನ ತೆಗೆದುಕೊಳ್ಬೇಕು. ನಾವೆಲ್ಲ ಏನ್ ಮಾಡ್ತಾ ಇದೀವಿ? ಸತ್ಯವನ್ನ ಬಿಟ್ಟಿದೀವಿ, ಅಸತ್ಯದ ಮೇಲೆ ಮೋಹ ಇಟ್ಟಿದೀವಿ. ಆ ಮೋಹ ಇಟ್ಟಿರ ಅಸತ್ಯ ವಸ್ತುಗಳ ಮೇಲೆ ಮೋಹ ಇಟ್ಟಿರೋ ಫಲ ಏನ್ ಸಿಗ್ತಾ ಇದೆ? ಸ್ವರೂಪದ ಅನುಭವ ಆಗ್ತಾ ಇಲ್ಲ. ನಿತ್ಯ ಸುಖವನ್ನ ಕೊಡ್ತಕ್ಕಂಥ ಸುಖದ ಒಂದು ಆತ್ಮ ಸುಖದ ಅನುಭವ ಆಗ್ತಾ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲವೂ ರಾಗ ರಂಗು ಮೇ ಡೂಬ ಹೈ. ರಾಗ ಅಂದ್ರೆ ಪ್ರೇಮ. ಈ ಪ್ರೇಮದಲ್ಲಿ ಬಿದ್ದಿದ್ದಾರೆ, ಬಣ್ಣ ಬಣ್ಣ ವಿಚಾರಗಳನ್ನ ಕೇಳೋದ್ರಲ್ಲಿ ಬಿದ್ದಿದ್ದಾರೆ, ಬಣ್ಣ ಬಣ್ಣ ದೃಶ್ಯಗಳನ್ನ ಕೇಳೋದ್ರಲ್ಲಿ ಬಿದ್ದಿದ್ದಾರೆ. ವಿಚಾರ ಹೇಳೋರು ಸಹ ಅವುಗಳಿಂದ ಹಿಂದೆ ಇರಬೇಕು, ಅದನ್ನೆಲ್ಲ ದೂರ ಮಾಡಬೇಕು. ಕೇಳೋರು ದೂರ ಮಾಡಬೇಕು, ಆಗಲೇ ಅದರ ಅನುಭವ ಆಗಲ್ಲ. ಇಲ್ಲ ಅಂದ್ರೆ ಅನುಭವ ಆಗಲ್ಲ. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನಗೂ ಅನುಭವ ಆಗಲ್ಲ, ದೂರ ಇಲ್ಲೇ ಇದ್ರೆ. ನಾನು ಹೊರ್ತಲ್ಲ, ಎಲ್ಲರೂ ಸಹ ಈ ಮೋಹದಿಂದ ದೂರ ಇರಿ, ಮೋಹದಿಂದ ದೂರ ಇರಿ. ನಾನು ಮಾಡ್ತಾ ಇದ್ದೀನಿ ಅನ್ನೋದು ಅನುಭವ ಆಗ್ತಾ ಇಲ್ಲ ಅಂತ ನೀವು ಮಾಡ್ತಾ ಇಲ್ಲ, ನಿಜವಾಗ್ಲೂ ಮಾಡ್ತಾ ಇಲ್ಲ, ಅದರಿಂದ ಅನುಭವ ಆಗ್ತಾ ಇಲ್ಲ. ಮಾಡ್ತಾ ಇದ್ದೀನಿ ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದ್ದೀಯ. ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದ್ದೀಯಾ? ನೀನು ಮನಸ್ಸಿನಿಂದ ಮನಸ್ಪೂರ್ವಕವಾಗಿ ವಿಚಾರ ಮಾಡಿ ನೋಡಿದ್ರೆ ಮೋಹದ ಒಂದು ಸ್ವಲ್ಪ ಶೇಷ ಅಂದ್ರೆ ಬಾಕಿ ಏನು ಇಲ್ಲ. ನಾವು ಭಾಗಾಕಾರ ಮಾಡಿದಾಗ ಕೊನೆಗೆ ಏನು ಶೇಷ ಉಳಿದ್ರೆ ಅದಕ್ಕೆ ಇನ್ನೊಂದು ಪಾಯಿಂಟ್ ಹಾಕ್ಬಿಟ್ಟು ಇನ್ನೊಂದು ಸೇರಿಸ್ಕೊಳ್ತೀವಿ ಅಲ್ವಾ? ಝೀರೋ ಹಾಕ್ಬಿಡ್ಬೇಕು. ಅದೇ ಹೇಳ್ತೆ ಮೋಹ ಶೇಷ ಹೀರಹತ ಲಾಲಚ್ ಲಾಗಿ ಜನ್ಮ ಸಿರಾಯಿ. ಮನುಷ್ಯ ದುರಾಸೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾನೆ. ಬಿತಾ ದೇತಾ ಹೈ. ದುರಾಸೆ, ಆಸೆ ಇರಬೇಕು. ಏನೋ ಊಟ ಮಾಡೋ ಆಸೆ, ಬಟ್ಟೆ ತೊಳ್ಕೊಳ್ಳೋ ಆಸೆ. ಅಂಬಾನಿ ಅಂತ ಇರೋಕ್ಕಾಗತ್ತೆ ಅದೆಲ್ಲ? ಆಗತ್ತ ಸುಮ್ಮನೆ ಇಲ್ಲ. ಅವನು ಅಷ್ಟು ಐಶ್ವರ್ಯವಂತನಾದ್ರೂ ಅಂಬಾನಿ ಮಗ ಪಾಪ ಇರೋ ಕಾಯಿಲೆ. ಅದಕ್ಕೆ ಹೇಳಿದ್ರು ದೇಹ ಶರೀರ ಏನಾಗಿದೆ, ಇದು ಶಿಥಿಲ ಆಗ್ತಾ ಇರುತ್ತೆ, ಸುಖ ಕೊಡಲ್ಲ ದೇಹ. कुछ और कालू, कुछ और देख लो, कुछ और कर लो, कुछ और पालो, ये तृष्णा नहीं मिटती. ಆಸೆ ಹೋಗದೇ ಇಲ್ಲಂತೆ. ಸ್ವಲ್ಪ ಕುಚ್ಚ ಅವರು ಕಾಲು ತಿನ್ನೋದು, ಸ್ವಲ್ಪ ತಿಂದೆ, ಸ್ವಲ್ಪ ತಿಂದ್ಬಿಡೋಣ, ಏನು ಆಗೋದಿಲ್ಲ. ಈ ರೀತಿ ಸ್ವಲ್ಪ ನೋಡಿದ್ರೆ ಏನೋ ದೃಶ್ಯನ ಇನ್ ಸ್ವಲ್ಪ ನೋಡ್ಬಿಡೋಣ, ಏನಾಗುತ್ತೆ? ಕ್ಲೈಮ್ಯಾಕ್ಸ್ ಏನಾಗುತ್ತೆ? ಚೆನ್ನಾಗಿದೆ. ಏನೋ ಒಂದು ಸ್ವಲ್ಪ ಮಾಡ್ಬಿಡೋಣ, ಕೆಲಸ ಕಾರ್ಯಗಳು ಇದು ಮಾಡೋಣ, ಅದನ್ನ ಮಾಡೋಣ. ಏನೋ ಪಡೆಯೋಣ, ಸ್ವಲ್ಪ ಗಳಿಸ್ಬೇಕು, ಇಲ್ಲ ಅಂತ ಹೇಳಿಲ್ಲ. 24 ಗಂಟೆನೂ ಅದರಲ್ಲೇ ತೊಡಗಿಸ್ಕೊಳ್ಬೇಡಿ ಅಂತ ಅರ್ಥ. 12 ಅವರ್ ಓಕೆ, ನಾನು ಅದನ್ನ ಗಳಿಸಲೇಬೇಕು ಅಂತೇಳಿ 24 ಗಂಟೆ ದುಡಿದು ಗಳಿಸಿದ ಮೇಲೆ ಅದನ್ನು ಅನುಭವಿಸಕ್ಕಾಗದೆ ಏನು ಪ್ರಯೋಜನ ಇಲ್ಲ. ನಿಮ್ಮ ಸ್ವರೂಪದ ಚಿಂತನೆಗೆ ಸ್ವಲ್ಪ ಸಮಯ ಹಿಡಿಯಿರಿ, ಸತ್ಸಂಗಕ್ಕೆ ಸಮಯ ಹಿಡಿ, ಧ್ಯಾನಕ್ಕೆ ಸಮಯ ಹಿಡಿ. ಅವೇ ನಿಮಗೆ ಶಾಂತಿ ಕೊಡುವಂಥದ್ದು, ಅವ್ಯಾವು ಶಾಂತಿ ಕೊಡಲ್ಲ. ಈ ರೀತಿ ನಾವು ಸ್ವಲ್ಪ ಪಡಿಬೇಕು, ಸ್ವಲ್ಪ ಇನ್ ಸ್ವಲ್ಪ ಅಂತ ನಮ್ಮ ಜೀವನ, ನಮ್ಮ ಶರೀರ ವೃದ್ಧಾಪ್ಯಕ್ಕೆ ಬಂದ್ಬಿಡ್ತು. ಬುಡಾಪ ಆಜಾತ ಬಂದ್ಬಿಡ್ತು ವೃದ್ಧಾಪ್ಯ. ಅದ್ರ ಜೊತೆಯಲ್ಲಿ ಮೃತ್ಯುನೂ ಬಂದ್ಬಿಡ್ತು.
ವೃತ್ತಿಯ ವೃದ್ಧಾಪ್ಯ ವೃದ್ಧಾಪ್ಯಕ್ಕೆ ಬರಬೇಕು ಅನ್ನೋದೇನಿಲ್ಲ, ಮಧ್ಯದಲ್ಲೇ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಅದು ಬೆದರಿಕೆ ಆಗ್ತಿತ್ತಂತೆ ಮೃತ್ಯು. ಮೌತು ಆ ಧಮಕಿ ಧಮಕ್ತಿ ಹೈ ನೋಡಿ, ಇವೆಲ್ಲ ಬೆದರಿಕೆಗಳು, ಕನ್ನಡಕಗಳು. ಅಲ್ಲಿ ಬರೋದು ಅವೆಲ್ಲ ಬೆದರಿಕೆ. ಇದೀನಿ ನಾನು ಹತ್ರದಲ್ಲೇ, ಎಚ್ಚರ ಆಗುವಂತ ವಾರಂಟ್ ಇಶ್ಯೂ. ಅರ್ಥ ಆಯ್ತಾ? ಹಾಗಾಗಿ ಎಚ್ಚರ, ವಿಚಾರ ಮಾಡು. ವಿವೇಕ ಪ್ರಧಾನವಾದ ಕಲ್ಯಾಣದಾಯವಾದ ಮಾನವ ಜೀವನ ಇದು. ವಿವೇಕ ಅಂದ್ರೆ ಜ್ಞಾನ. ಜ್ಞಾನ ಇದರಲ್ಲೇ ನಾವು ಪಡೆಯಕ್ಕಾಗಲು ಸಾಧ್ಯ, ಮನುಷ್ಯ ದೇಹದಲ್ಲೇ. ಬೇರೆ ಯಾವುದೇ ದೇಹದಲ್ಲಿ ಜ್ಞಾನಗಳನ್ನ, ಆತ್ಮಜ್ಞಾನವನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ. ಆತ್ಮಜ್ಞಾನ ಮನುಷ್ಯ ಜೀವನದಲ್ಲಿ ಸಾಧ್ಯ, ಪಶುಗಳಲ್ಲಿ ಜೀವನದಲ್ಲಿ ಸಾಧ್ಯ ಇಲ್ಲ. ಅವೇನ ಹೇಳಿದಷ್ಟು ಕೇಳ್ತಾರೆ ಅಷ್ಟೇ, ಏನೋ ಬುದ್ಧಿ ಕಲಿಸ್ತೀವಿ ಅಷ್ಟೇ. ವಿವೇಕ ಪ್ರಧಾನ, ಇಲ್ಲಿ ವಿವೇಕ ಪ್ರಧಾನವಾಗಿದೆ. ಆದರೆ ನೀನು ಚಿಂತನೆ ಮಾಡಬೇಕು, ಅವಕಾಶ ಕೊಡಬೇಕು, ವಿಚಾರ ಮಾಡಬೇಕು. ಕಲ್ಯಾಣದಾಯಿ, ಕಲ್ಯಾಣ ಮಾರ್ಗಕ್ಕೆ ದಾರಿ ಇದು ಮಾನವ ದೇಹ. ಇದೆಲ್ಲ ಇದು ಗೋಲ್ಡನ್ ಆಪರ್ಚುನಿಟಿ, ಸುವರ್ಣ ಅವಕಾಶ, ಸುನಹಲ್ ಅವಸರ, ಮತ್ತೆ ಬರೋದಿಲ್ಲ. ಬಂದ್ರೂ ಈ ಒಂದು ಸತ್ಸಂಗ ವಿಚಾರ, ನಿಜವಾದ ಸತ್ಸಂಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಿದ್ರೂ ಸಹ ಗುರುದೇವನ್ನ ನಾವು ಆಶ್ರಯಿಸಬೇಕು ಅನ್ನೋದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಬುದ್ಧಿ ಬರಲ್ಲ. ಅದರಿಂದ ಮಾನವ ಜನ್ಮ ದುರ್ಲಭ, ಇದನ್ನು ನಾಶ ಮಾಡ್ಕೊಳ್ಬೇಡಿ. ಸುಳ್ಳಿನ ದುರಾಸೆಗಳಲ್ಲಿ ನಿಮ್ಮ ಜೀವನವನ್ನು ಕಳ್ಕೋಬೇಡಿ. ಸುಳ್ಳಿನ ವಸ್ತುಗಳ ಮೇಲೆ ದುರಾಸೆ, ಇದು ದೊಡ್ಡ ಪ್ರಮಾದ, ತಪ್ಪು. ಪ್ರಮಾದ ಅಂದ್ರೆ ತಪ್ಪು, ದೊಡ್ಡ ತಪ್ಪು ಇದು. ಪ್ರತಿಯೊಬ್ಬರದು ಅಷ್ಟೇ, ಪ್ರತಿಯೊಬ್ಬರದು ಅಷ್ಟೇ. ಇದಕ್ಕಿಂತ ದೊಡ್ಡ ತಪ್ಪು ಜೀವನದಲ್ಲಿ ಯಾವುದೂ ಇಲ್ಲ. ಭಸ್ಮಕ ಬಾಂತಾಯಿ ಜಗ ವಿಧಿ ಆವೈ ಜಾಯ್. ಬಹಳ ಅಮೂಲ್ಯವಾದಂತ ಇದು ವಚನ. ಈ ರೀತಿಯಾಗಿ ಜಗತ್ತು ಜೀವಿಗಳೆಲ್ಲರೂ, ಮನುಷ್ಯರೆಲ್ಲರೂ ಭ್ರಮೆಯ ಬಂಧನದಲ್ಲಿ ಬಿದ್ದಿದ್ದಾರೆ. ಭ್ರಮೆ ಇರೋದೊಂದು, ತಿಳಿಯೋದೊಂದು. ಭ್ರಮೆ ಅಂದ್ರೆ ಇರೋದೊಂದು, ತಿಳಿಯೋದು ಏನು? ಭೋಗ ವಸ್ತುಗಳಲ್ಲಿ ಶಾಶ್ವತ ಸುಖ ಇದೆ ಅಂತ ತಿಳಿದಿರೋದೇ ಭ್ರಮೆ. ಅದು ಕ್ಷಣಭಂಗುರ, ಸುಳ್ಳಿನ ಸುಖ ಅಂತ ಗೊತ್ತಿಲ್ಲ. ಅದನ್ನೇ ಶಾಶ್ವತ, ನಿಜ, ಯಾವಾಗಲೂ ಇರುತ್ತೆ. ಈ ದೇಹವನ್ನ ಯಾವಾಗಲೂ ನಾವು ಗಟ್ಟಿಮುಟ್ಟಿಯಾಗಿ ಇಟ್ಕೊಳ್ಬಹುದು. ಅದು ಇದು ತಿಂದು ನಾವು ಗಟ್ಟಿಮುಟ್ಟಿಯಲ್ಲಿ ಇಟ್ಕೊಳ್ಬಹುದು, ವ್ಯಾಯಾಮ ಮಾಡಿ ಗಟ್ಟಿಮುಟ್ಟಿಯಾಗಿ ಇಟ್ಕೊಳ್ಬಹುದು. ಏನು ಆಗೋದಿಲ್ಲ, ಯಾವುದಕ್ಕೂ ಹೋಗೋದಿಲ್ಲ. ಅವೆಲ್ಲ ಸ್ವಲ್ಪ ದುಃಖವನ್ನ ಮುಂದೂಡ್ತವೆ, ಅಷ್ಟೇ. ಇವತ್ತೇ ಬೀಳೋ ಮನುಷ್ಯ ಔಷಧಿಯನ್ನು ತೆಗೆದುಕೊಂಡು ಒಂದು 6 ವರ್ಷ 7 ವರ್ಷದಲ್ಲೂ ಸರಾಗವಾಗಿ ಓಡಾಡ್ಕೊಂಡು ತನ್ನ ನಿತ್ಯ ಕರ್ಮಗಳನ್ನು ಮಾಡಿಕೊಳ್ಳಬಹುನು. ಅದೇ ಡಾಕ್ಟರ್ ಹೇಳ್ತಾರೆ, ಸ್ವಲ್ಪ ವ್ಯಾಯಾಮ ಮಾಡಿ, ಬೀಳೋದಿಲ್ಲ ನೀವು. ಬಿದ್ದು ನೋವು ಅನುಭವಿಸೋದಕ್ಕೆ ವ್ಯಾಯಾಮ ಮಾಡ್ಕೊಳ್ಳಿ. ಪ್ರತಿನಿತ್ಯ 10,000 ಹೆಜ್ಜೆ ನಡೀರಿ. ಡಾಕ್ಟರ್ ಮಂಜುನಾಥ 6,000 ಹೆಜ್ಜೆ ಆದ್ರೂ ನಡೀರಿ, ನಿಮ್ಮ ಹೃದಯಕ್ಕೆ ವ್ಯಾಯಾಮ ಆಯಿತು. ವಾಕ್ ಮಾಡಿ. ಆಹಾರದ ಕ್ರಮ ಸರಿ ಇರಲಿ. ಅಜೀರ್ಣ ಆಗತಕ್ಕಂಥ ಆಹಾರಗಳನ್ನ ಸೇವಿಸಬೇಡಿ. ವಯಸ್ಸಾದಂತೆಲ್ಲ ಆಹಾರವನ್ನ ಸ್ವಲ್ಪ ಸ್ವಲ್ಪನೇ ತೆಗೆದುಕೊಳ್ಳಿ. ಹೊಟ್ಟೆ ಅಶ್ವಾರಾಗ್ತೀನಿ, ಸ್ವಲ್ಪ ಸ್ವಲ್ಪನೇ ಭಾಗ ಮಾಡ್ಕೊಳ್ಳಿ. 2 ಹೊತ್ತು 4 ಹೊತ್ತು ಅದನ್ನೇ ಭಾಗ ಮಾಡ್ಕೊಳ್ಳಿ. ಅದನ್ನೇ ಹೇಳಿ. ಅವೇ ಅನ್ಕೊಂಡ್ಬಿಡ್ತೀವಿ ಯಾವಾಗಲೂ ಹಿಂಗೆ ಇರ್ತೀವಿ ಅಂತ. ಭ್ರಮೆನಲ್ಲಿದ್ದೀವಿ. ಈ ಭ್ರಮೆನ ದೂರ ಮಾಡ್ಕೊಳ್ಳಿ. ಈ ಭ್ರಮೆನಲ್ಲಿ ಬಿದ್ದಂತ ಎಲ್ಲರೂ ಸಹ ಆತೆ ಜಾತೆ ಹೈ. ಈ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಏನ್ ಮನುಷ್ಯ ಜನ್ಮನೇ ಬರ್ತಾ ಇದೆಯಾ?
ಇಲ್ಲ ಕರ್ಮ ಸಿದ್ಧಾಂತ ಹೇಳ್ತಿದ್ದೆ. ಅವರವರ ಕರ್ಮ ಅಂದ್ರೆ ಕೆಲಸ ಕಾರ್ಯ ಏನೇನು ಮಾಡಿದ್ರೋ ಅದರಂತೆ ಅವರವರ ಜನ್ಮಗಳು, ಅವರವರ ಜನ್ಮಗಳು. ಸುಮಾರು ವರ್ಷಗಳ ಹಿಂದೆ ಕೇಳಿದೆ, ಒಬ್ಬ ತೋಟದ ಮಾಲೀಕ, ಅವನ ತೋಟಕ್ಕೆ ಬಹಳಷ್ಟು ಕೋತಿಗಳ ಕಾಟ. ಏನ್ ಮಾಡಿದ್ರು ಹೋಗ್ತಾ ಇಲ್ಲ. ಅವನೇನ್ ಮಾಡ್ಬಿಟ್ಟ, ಬಂದೂಕ ತಗೊಂಡೆಲ್ಲ ಸಾಯಿಸ್ತಾ ಇದ್ದಂತೆ. ಯಾರೋ ಹೇಳಿದ್ದು, ಅವನಿಗೆ ಒಂದು ಮಗು ಆಯ್ತು, ಕೋತಿ ತರನೇ, ಸೇಮ್ ಕೋತಿ ತರ. ಯಾಕಂದ್ರೆ ಅವನ ಮನಸ್ಸು ತುಂಬಾ ಅದೇ ತುಂಬಿಕೊಂಡಿತ್ತು, ಅವನು ಅದೇ ರೀತಿ ಕಾರ್ಯ ಮಾಡ್ತಾ ಇದ್ದ. ಅದಕ್ಕೆ ಮನಸ್ಸ ವಾಚ ಕರ್ಮಣ ಕಬೀರ ಸುಮಿರಣ ಸಾರ್. ಮನಸ್ಸು ತುಂಬಾ ಅದೇ ತುಂಬಿಕೊಂಡಿತ್ತು, ಮಾತಾಡೋನು ಅದೇ ಮಾತಾಡ್ತಾ ಇದ್ದ, ಕ್ರಿಯೆನೂ ಅದೇ ಮಾಡ್ದ. ಅದ್ರ ಫಲ ಅವನಿಗೆ ಒಂದು ಕೋತಿ ಜನ್ಮ ಆಗುತ್ತೆ. ಯಾರು ಇಲ್ಲ ಅಂತ ತಿಳ್ಕೊಬಿಡಿ, ಆ ತರ ಇದ್ದಾರೆ. ಮುಖದ ಚರ್ಯೆ ಪೂರ್ತಿ ಮಂಗನಂತೆ ಇದೆ. ನಾವೆಲ್ಲ ನೋಡಿದ್ದೀವಿ ಸಣ್ಣೂರಲ್ಲಿ, ನಮ್ಮ ಕಿಲಾರ್ ರೋಡ್ ನಲ್ಲಿ ಇದ್ರು, ಸೇಮ್ ಹೆಚ್ಚು ಕಡಿಮೆ. ಅದು ಅವರವರ ಪ್ರಾರಬ್ಧ. ಅದರಿಂದ ಸತ್ಕರ್ಮಗಳನ್ನು ಮಾಡಿ ಮನುಷ್ಯರನ್ನ ಭೇದ ಭಾವದಿಂದ ನೋಡಬೇಡಿ. ಇದು ಜಾಸ್ತಿನೇ ಆಶ್ರಮಗಳಲ್ಲೂ ಇದೆ, ಏನು ಮಾಡಕ್ಕಾಗ್ತಾ ಇಲ್ಲ. ಆಶ್ರಮಗಳಲ್ಲೂ ಇದೆ, ಸಂತರು ಮಾಡ್ತಾ ಇರ್ತಾರೆ, ಗುರುಗಳು ಮಾಡ್ತಾ ಇರ್ತಾರೆ. ಮಿನಿ ಗುರುಗಳು, ದೊಡ್ಡ ದೊಡ್ಡ ಗುರುಗಳು ಪಾಪ ಅವರೆಲ್ಲೋ ಅವ್ರ ಪಾಡ್ಗೆ ಅವರೆಲ್ಲೋ ಇರ್ತಾರೆ. ಈ ಮಿನಿ ಗುರುಗಳು ನಮ್ಮಂತವ್ರ ಅನ್ಕೊಳ್ಳಲ್ಲ, ಭೇದ ಭಾವ ಎಲ್ಲ ಮಾಡಬಾರ್ದು. ಅದು ಮುಯಿ ಅದು ಆಗ್ತಾನೆ ಇರ್ತಿದೆ. ಇಲ್ಲ ನಮ್ಮ ಪ್ರಾರಬ್ಧ ಕರ್ಮನೋ ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡಬೇಕು. ಅವನ ಪ್ರಾರಬ್ಧ ಕರ್ಮ ಅನುಸಾರ ಅವನು ಹುಟ್ಟಿದ್ದಾನೆ, ಕೈನಲ್ಲಾದ್ರೆ ಸಹಾಯ ಮಾಡಿ, ತೊಂದರೆ ಅಂತೂ ಮಾಡಬೇಕು. ಅದೆಲ್ಲ ನಮ್ಮನ್ನು ಕಾಡಿಸುತ್ತೆ. ಅದೇ ಹೇಳ್ತಾರೆ, ಕರ್ಣೆ ಮಾಡೋದು, ಭೋಗನೆ ಭೋಗಿಸೋದು, ದೇಕನೆ ನೋಡೋದು, ಸುನನೆ ಕೇಳೋದು, ಕಾನೆ ತಿನ್ನೋದು, ಜೀನೆ ಅಂದ್ರೆ ಜೀವಿಸೋದು. ಇವುಗಳಲ್ಲೇ ಮನುಷ್ಯ ತೊಡಗಿಸಿಕೊಂಡಿದ್ದಾನೆ ದುರಾಸೆಯಿಂದ. ಈ ದುರಾಸೆಯನ್ನ ನೋಡಿ ಬರ್ತಾ ಇದೆ, ರಕ್ಕರ್ ಮನಸ್ಸಿನಲ್ಲಿ ಇಟ್ಟುಕೊಂಡು ಶರೀರವನ್ನ ಬಿಡ್ತಾ ಇದ್ದಾನೆ. ಶರೀರ ಚೋಡೆಗ ಇದನ್ನೆಲ್ಲ ಇಟ್ಕೊಂಡು ಶರೀರವನ್ನ ಬಿಟ್ರೆ ಮತ್ತೆ ಅವನು ಮತ್ತೆ ಬರಲೇಬೇಕು ಅದನ್ನ ಅನುಭವಿಸಕ್ಕೆ. ಮತ್ತೆ ನಾನು ಇಂಥ ಸುಖನ ಅನುಭವಿಸ್ಬೇಕಾಗಿತ್ತು ಅಂತ ಶರೀರ ಬಿಟ್ರೆ ಆ ಸುಖನ ಅನುಭವಿಸಕ್ಕೆ ಅವ್ನು ಮತ್ತೆ ಬರಬೇಕು. ಅದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಯಾವುದೋ ಒಂದು ರೀತಿ ಪ್ರಯತ್ನ, ದಾನ ಕೊಡೋದ್ರಿಂದ ಪ್ರಯತ್ನ, ಅಪೇಕ್ಷೆಯಿಂದ ದಾನ ಕೊಡೋದು. ನಾನು ಚೆನ್ನಾಗಿರ್ಬೇಕಪ್ಪ, ನನ್ನ ಪಾಪ ಕರ್ಮಗಳೆಲ್ಲ ಸುಟ್ಟೋಗ್ಲಿ ಅಂತೇಳಿ ದಾನ ಕೊಡೋದು. ಏನು ಸುಡೋದಿಲ್ಲ, ಅವೆಲ್ಲ ಸ್ವಲ್ಪ ಭಾಗ ಅಷ್ಟೇ. ನೀನೇನು ಮಾಡಿರ್ತೀಯೋ ಅದನ್ನ ಅನುಭವಿಸಿ ತೀರ್ಲೇಬೇಕು. ಉದಾಹರಣೆಗೆ ಮೊನ್ನೆ ಒಂದು ಪೇಪರ್ನಲ್ಲಿ ಬಂದಿತ್ತು, ಒಬ್ಬ ವ್ಯಕ್ತಿ ಕಳ್ತನ ಮಾಡಿ ಬಡಬಗ್ಗರಿಗೆಲ್ಲ ಹಂಚ್ತಾ ಇದ್ದ. ಕಳ್ತನ ಮಾಡಿದರ ಪರಿಣಾಮ ಸಿಕ್ಕಾಕೊಂಡ, ಶಿಕ್ಷೆ. ಅದೊಂದು ಭಾಗ ಆಗೋಯ್ತು. ದಾನ ಮಾಡಿದ್ದು ಯಾರ್ದೋ ದುಡ್ಡು, ನೀನು ಗಳಿಸಿ ದಾನ ಮಾಡಬೇಕು, ಮೋಸ ಮಾಡಿ ದಾನ ಮಾಡೋದು ಅದೊಂದು ಭಾಗ. ಅದನ್ನು ಅನುಭವಿಸ್ಲೇಬೇಕು. ಒಟ್ಟಾರೆ ಏನೇ ಅದನ್ನು ಅನುಭವಿಸ್ಬೇಕು. ಅದೇ ಹೇಳ್ತಾ ಇರ್ತಾರೆ. ಈ ರೀತಿ ನೀನು ಮನಸ್ಸಲ್ಲಿ ಇಟ್ಕೊಂಡು ನೀನು ಶರೀರ ಬಿಟ್ಬಿಡ್ತೀಯಾ, ಪುನಃ ಕರ್ನೆ ಅದನ್ನ ಮಾಡಕ್ಕೆ ಭೋಗನೆಕ್ಕೆ ಇತ್ಯಾದಿ ಶರೀರ ಧಾರಣ ಕರ್ನ ಈ ಪಡೆಗ ಮಾಡಲೇಬೇಕು. ಶರೀರ ಧಾರಣೆ ಮಾಡಲೇಬೇಕು, ಯಾರು ತಪ್ಪಿಸಕ್ಕಾಗೋದಿಲ್ಲ. ಹರಿಹರ ಬ್ರಹ್ಮಾದಿಗಳು ಸಹ ಹುಟ್ಟಿದ್ರಂತೆ ಸತ್ಯ ಪುರುಷನಿಂದ. ಪರಬ್ರಹ್ಮನಿಂದ ತ್ರಿಮೂರ್ತಿಗಳ ಜನನ. ಏನ್ ಸ್ವಾಮಿ?
ಬ್ರಹ್ಮ ವಿಷ್ಣು ಮಹೇಶ್ವರರು ಒಂದೇ ದೈವವೆನಿಸಿದ ಪರಬ್ರಹ್ಮನಿಂದ ಹುಟ್ಟಿ ಬಂದರು. ಹುಟ್ಟಿ ಬಂದ ಕಾರಣ ಕಾರ್ಯನಿಮಿತ್ತವಾದ ದೈವಗಳಾಗಿದ್ದರು. ನೋಡಿ, ಅವರೂ ಸಹ ಹುಟ್ಟು ಬಂದರು. ಪರಬ್ರಹ್ಮ ಸ್ವರೂಪ ಯಾವುದದು? ಯಾವುದೋ ಒಂದು ಆತ್ಮ. ಹೇಳಿದ್ವಲ್ಲ, ಜನನ ಆಗ್ಬೇಕಾದ್ರೆ ಸ್ತ್ರೀ ಪುರುಷರು ಬೇಕು. ಹಂಗೆ ಆಯ್ತು. ಬ್ರಹ್ಮ ಹುಡ್ತಾ, ವಿಷ್ಣು ಹುಡ್ತಾ, ಮಹೇಶ್ವರ ಹುಟ್ಟಿದ್ರು. ಇದನ್ನೆಲ್ಲ ಕಬೀರ್ ವಿಚಾರದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ಎಷ್ಟೋ ಇದೆ. ಸತ್ಯಪುರುಷ ಯಾರು ಅಂದ್ರೆ ಪರಬ್ರಹ್ಮ. ಅವನಿಂದಲೇ ಇದೆಲ್ಲ ಸೃಷ್ಟಿ ಆಗಿದ್ದು ಅಂತ ಅದರಲ್ಲಿ ಬಿಡಿಸಿದ್ದಾರೆ. ಏನಂದ್ರೆ ಸೃಷ್ಟಿ ಅಂದ್ರೆ ಈ ಜಗತ್ತಲ್ಲ, ಈ ಪ್ರಾಪಂಚಿಕ ಜನರು, ಜೀವ ಇವೆಲ್ಲ ಈ ರೀತಿಯಾಗಿ ವಿಚಾರಗಳು ಇವೆಲ್ಲ ಇದೆ. ಆದ್ರೆ ಆತ್ಮನನ್ನ ಯಾರು ಸೃಷ್ಟಿ ಮಾಡಲಿಲ್ಲ, ಇದು ತಿಳಿಬೇಕು. ಈ ಪ್ರಪಂಚವನ್ನ ಯಾರು ಸೃಷ್ಟಿ ಮಾಡಲ್ಲ. ಅನಾದಿ. ಕೃಷ್ಣನು ಹೇಳ್ತಾರೆ ಅನಾದಿನಪ್ಪ. ಅನಾದಿ ಅಂದ್ರೆ ಮೊದಲಿಂದಲೂ ಇದೆ. ಅದೆಷ್ಟೇ ವರ್ಷಗಳಾಗಿರು. ವಿಜ್ಞಾನದ ಪ್ರಕಾರ ಕೋಟಿ ವರ್ಷಗಳು ಆಯ್ತು ಅಂತ ಹೇಳ್ತಾವ್ರೆ ಭೂಮಿ ಹುಟ್ಟಿ. ಏನ್ ಸಮಯ? ವೇದಗಳೆಲ್ಲ ಅದಕ್ಕೆ ಹೇಳಿರೋದು. ದೇವತೆಗಳಿಗೂ ಗೊತ್ತಿಲ್ಲ ಈ ಸೃಷ್ಟಿ ಹೆಂಗಾಯ್ತು ಅನ್ನೋದು. ಅಲ್ಲಲ್ಲಿ ಸಾರ ವಿಚಾರಗಳು ತಿಳಿಸಿದ್ದಾರೆ. ಅದ್ರ ಜೊತೆಲಿ ಸುಳ್ಳುನು ಅನೇಕ ಪ್ರಮಾಣ ಸೇರಿಸ್ಬಿಟ್ಟಿದ್ದಾರೆ. ನಾವು ಸಾರ ವಿಚಾರಗಳನ್ನು ತೆಗೆದುಕೊಳ್ಬೇಕು. ಈ ರೀತಿ ನೀನು ಮಾಡಿದ ಕರ್ಮಕ್ಕೆ ಫಲಕ್ಕೆ ಅನುಗುಣವಾಗಿ ಅದನ್ನು ಅನುಭವಿಸಕ್ಕೆ ನೀನು ದೇಹ ಧಾರಣೆ ಮಾಡಬೇಕಪ್ಪ. ಈ ಇಚ್ಛೆಗಳು ಕಾರಣ ಆಗಿದೆ ನೀನು ಮತ್ತೆ ವಾಪಸ್ ಬರೋದಕ್ಕೆ. ಲೌಟ್ನೆ ಅಂದ್ರೆ ವಾಪಸ್ ಬರೋದಕ್ಕೆ ಪುನಃ. जो में सुख का ब्रह्म होने से उसके लिए आज मन भटकता है. ಈ ವಿಷಯಗಳಿಂದ ತುಂಬಿರೋ ಪ್ರಪಂಚದಲ್ಲಿ ಮನುಷ್ಯ ನಿಜವಾದ ಸುಖವನ್ನ ಹುಡುಕ್ತಾ ಇದ್ದಾನೆ. ಸಿಕ್ಕಿರೋದನ್ನೇ ನಿಜವಾದ ಸುಖ ಅಂತೇಳಿ ಭ್ರಮೆನಲ್ಲಿ ಬಿದ್ದಿದ್ದಾನೆ. ಆದ ಕಾರಣ ಅವನು ಭಟಕ್ತಾ ಅಂದ್ರೆ ಸುತ್ತೋದು. ಹುಡ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ, ಹುಡ್ತಾ ಇದ್ದಾನೆ, ಸಾಯ್ತಾ ಇದ್ದಾನೆ. ಜನ್ಮ ಮರಣ ಕರ್ನೆ ಕಾ ಕಾರಣ ಬನಾತಾ ಹೈ. ಅವನೇ ಮಾಡ್ಕೊಳ್ತಾ ಇದ್ದಾನೆ, ಬೇರೆ ಯಾರು ಮಾಡಿಲ್ಲ. ಅದಕ್ಕೆ ಸದ್ಗುರುಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಸಾವಧಾನ್. ಮಾನುಷ ಜನ್ಮ ಪಾಯೇಕೆ ನರ್ ಕಾಹೇಕೋ ಜಹಾ ಡಾಯ್. ವಿಚಾರ ಮಾಡಿ, ವಿಚಾರ ಪ್ರಧಾನವಾದಂತ ಈ ದೇಹವನ್ನ ಪಡ್ಕೊಂಡಿದ್ದೀರಾ. ಕಲ್ಯಾಣಕ್ಕೆ ಅನುಕೂಲ ಆಗತಕ್ಕಂತ ದೇಹವನ್ನ ಪಡ್ಕೊಂಡಿದ್ದೀರಾ. ಇದು ಒಂದು ಸಾಧನವಾಗಿದೆ. ಸಂಪನ್ನದಿಂದ ಶ್ರೀಮಂತದಿಂದ ಕೂಡಿದೆ. ಏನು ಮನಸ್ಸಿದೆ ಈ ದೇಹದಲ್ಲಿ. ಮನಸ್ಸಿನ ಮೂಲಕ ವಿಚಾರ ಮಾಡಬೇಕು. ವಿಚಾರ ಮಾಡಿ ಶಬ್ದಗಳ ಮೂಲಕ ಕೇಳಿ ಒಳ್ಳೆ ಶಬ್ದಗಳನ್ನ, ಅಸತ್ಯವಾದ ಶಬ್ದಗಳ ಹಿಂದೆ ಹೋಗೋದು ಬಿಡಿ. ಅಸತ್ಯವಾದ ವಸ್ತುಗಳ ಮೇಲೆ ಇರ್ತಕ್ಕಂಥ ಮೋಹವನ್ನ ಬಿಡಿ. ಇದು ಶಬ್ದಗಳ ಮೂಲಕ ನಮಗೆ ಬರ್ತಾ ಇದೆ. ನಾವು ವಿಚಾರ ಮಾಡಬೇಕು. ಆದ್ರೆ ಮಾಡದೆ ಮನುಷ್ಯ ಈ ಭ್ರಮೆಯ ಸುಖಗಳಲ್ಲಿ ಬಿದ್ದು ತನ್ನನ್ನು ತಾನು ಕಳ್ಕೊಳ್ತಾ ಇದ್ದಾನೆ. ತನ್ನನ್ನು ತಾನು ತಿಳಿತಾ ಇಲ್ಲ. ಅದನ್ನ ಹೇಳ್ತಾರೆ, ನಿನ್ನನ್ನು ನೀನು ತಿಳಿ. ನಿನ್ನನ್ನು ನಿನ್ನಲ್ಲೇ ಅರಿತು ನೋಡಿಕೋ. ಅದೇ ನಿನಗೆ ಸುಖ ಕೊಡೋದು. ಅದನ್ನ ಬಿಟ್ಟು ನೀನು ಬೇರೆ ಏನೇ ಮಾಡಿದ್ರು ನಿನಗೆ ಸುಖ ಕೊಡಲ್ಲ, ಮುಕ್ತಿ ಕೊಡಲ್ಲ. ಮುಕ್ತಿ ಕೊಡೋದಿಲ್ಲ. ಮೋಹವನ್ನ ತ್ಯಾಗ ಮಾಡೋ. ಮೋಹ ತ್ಯಾಗ ಮಾಡಿದ್ರೇನೆ ಪತ್ನಿ ಮೇಲೆ ಮೋಹ, ಪುತ್ರರ ಮೇಲೆ ಮೋಹ, ಧನದ ಮೇಲೆ ಮೋಹ. ಅದೇನು ಅತಿ ಮೋಹ ಇಟ್ಟಿರ್ತಾರೆ. ಮೋಹ ಇರುತ್ತೆ. ಏನಪ್ಪ ಮೋಹ ಬಿಡು ಅಂತ ಹೇಳ್ತಾರೆ ಅವಾಗಿಂದ ಅಂತ ಅನ್ಕೋಬೇಡಿ. ಅತಿಯಾದ ಮೋಹ ಇರಬೇಕು.
ಸಾಮಾನ್ಯವಾಗಿರ್ಬೇಕು. ಮೋಹ ಇಲ್ಲದೆ ಇದ್ರೆ ನಾವು ಪ್ರೇಮಿಸಕ್ಕಾಗೋದಿಲ್ಲ ಮಕ್ಕಳನ್ನ. ಏನು ಸ್ವಾಮಿ? ಮೋಹ ಇರುತ್ತೆ, ಇಲ್ಲಾಂದ್ರೆ ಕಲ್ಬಂಡೆ ಆಗ್ಬಿಡುತ್ತೆ ಮನಸ್ಸು ಅಲ್ಲ. ಏನು ಸ್ವಾಮಿ? ಅತಿಯಾದ ಮೋಹ, ಅದೇ ಅತಿ ಮೋಹವಿರಬಾರದು. ಅತಿ ಮೋಹ ಇರುವವನು ಆತ್ಮತತ್ವವನ್ನು ತಿಳಿಯಲಾರ. ಈ ವಿಚಾರಗಳನ್ನೆಲ್ಲ ಕೇಳಿಬಿಟ್ಟು ಈ ನಮ್ಮ ಆಶ್ರಮಗಳಲ್ಲಿ ಕೆಲವು ಘಟನೆಗಳೇ ನಡೆದವು. ಗಂಡ ಹೆಂಡತಿ 2-3 ಘಟನೆ ಒಂದೇ ರೀತಿ. ಗಂಡ ಆದವ್ರು ಹೆಂಡತಿ ಬಿಟ್ಬಿಡೋದು, ಹೆಂಡತಿ ಆದವ್ರು ಗಂಡನ್ ಬಿಟ್ಬಿಡೋದು. ದೂರುಗಳು ಬಂದ್ಬಿಟ್ರು ಗುರುಗಳ ಹತ್ರ. ಸಂಸಾರಗಳೆಲ್ಲ ಒಡೆದೋಗ್ತಾಯಿದೆ. ಅದಕ್ಕೆ ಹೇಳಿದವರು, ಅದಕ್ಕೆ ಹೇಳೋದು ಅತಿಯಾದ ಮೋಹ ಇದೆ. ದೇಹದ ಕರ್ತವ್ಯಗಳಿದ್ದಾವೆ, ಮಾಡ್ಕೊಳ್ಳಿ. ಶಾರೀರಿಕ ಸಂಬಂಧಗಳು, ಇಬ್ರು ಒಂದೇ ರೀತಿ ದೀಕ್ಷೆ ತೆಗೆದುಕೊಂಡು ಅದನ್ನ ಇದು ಮಾಡ್ಕೊಳ್ಬೋದು. ದಾಂಪತ್ಯ ವಿಚಾರಗಳಲ್ಲಿ ನೀವು ಇದನ್ನೆಲ್ಲ ಪ್ರಯೋಗ ಮಾಡಕ್ ಹೋಗ್ಬೇಕು. ಮನಸ್ಸಿನಿಂದ ಮೋಹ ತೆಗೆದಾಕಿ, ಮನಸ್ಸಿನಿಂದ ಮೋಹ ತೆಗೆದಾಕಿ ಅಂತೇಳಿ ಅವ್ರಿಗೆ ತಿಳುವಳಿಕೆ ಕೊಟ್ಟು ಒಟ್ಟಾರೆ ಹೇಳೇಬಿಟ್ರು. ಸಂಸಾರ ಮಾಡದೇ ಇರೋನು ಪಾರಮಾರ್ಥ ಮಾಡ್ತಾನ ಅಂತ. ಮುಟ್ಟಾಳ, ಸಂಸಾರ ಮಾಡದೇ ಇರೋ ಮುಟ್ಟಾಳ ಪಾರಮಾರ್ಥ ಮಾಡ್ತಾನ. ಗೃಹಸ್ಥಾಶ್ರಮನ ಖಂಡನೆ ಮಾಡ್ತಾರೆ. ಗೃಹಸ್ಥಾಶ್ರಮ ಅಷ್ಟು ಶ್ರೇಷ್ಠ ಯಾವುದೂ ಇಲ್ಲ. ಮೊನ್ನೆ ವಿವೇಕ ಪುಸ್ತಕದಲ್ಲಿ ನೋಡಿದೆ ಹಾಕಿದ್ರು. ಏನು, ಸಾಧುಗಿನ್ನ ಜಾಸ್ತಿ ಗೃಹಸ್ಥನಿಗೆ ವ್ಯಾಲ್ಯೂ, ಪರಮಾತ್ಮನ ಚಿಂತನೆ ಮಾಡ್ತಾ ಇದ್ದಾರೆ. ಅಡೆತಡೆ ಇದ್ರೂ ಮಾಡ್ತಾನಲ್ಲ, ಅದಕ್ಕೆ ಯಾವುದು ಅಡೆತಡೆ ಇರಲ್ಲ, ಅದೇ ಜೀವನ ಮಾಡ್ಕೊಂಡಿರ್ತಾರಲ್ಲ. ಅವ್ರು ಅದಕ್ಕೆ ಅಂತ ಹುಟ್ಟಿದ್ದಾರೆ, ಅದೇ ಅವರು ಅದು ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ಬೈತಾರೆ ಜನ. ಆದ್ರೆ ಗೃಹಸ್ಥನ ಏನ್ ಮಾಡ್ತಾನೆ, ಏನೇ ಅಡೆತಡೆಗಳಿದ್ರು ಅವುಗಳನ್ನೆಲ್ಲ ಈ ವಿಚಾರಗಳ ಮೂಲಕ ಕಳೆದು ಆತ್ಮ ಚಿಂತನೆ ಹತ್ರ ಹೋಗ್ತಾನಲ್ಲ, ಅವನು ಶ್ರೇಷ್ಠ. ಆದ್ರೆ ಸಪ್ಲಿಮೆಂಟ್ರಿ ಕಟ್ಟಂಗೆ ಅಂತ ಹೇಳ್ತಾರಲ್ಲ ಗುರುಗಳು. ಏನ್ ಸಪ್ಲಿಮೆಂಟ್ರಿ ಅಂದ್ರೆ ಒಂದೇ ಸಾರಿ ನಿಮ್ಗೆ ಸಿಕ್ಬಿಡಲ್ಲ, ಇನ್ನೊಂದ್ ಸಾರಿ ಇನ್ನೊಂದ್ ಜನ್ಮ ಎತ್ತಿ ತಗೋಬೇಕಾಗ್ತೀನಿ ಅನ್ನೋ ತರ. ಯಾರು ಅದನ್ನ ಖಂಡನೆ ಮಾಡೋರೆ ನಮ್ಮ ಗುರುಗಳು, ನಮ್ಮ ಖಂಡನೆ ಮಾಡೋರೆ. ಇದೇ ಜನ್ಮದಲ್ಲಿ ಗೃಹಸ್ಥನಾಗ್ಲಿ ನೀನು ಮುಕ್ತಿ ಹೊಂದ್ಬೋದು. ಗೃಹಸ್ಥನ ಖಂಡನೆ ಮಾಡ್ತಾರೆ, ಆದ್ರೆ ಕೆಲವು ಸಂಪ್ರದಾಯಗಳು ಖಂಡನೆ ಮಾಡೋದು. ಆಚಾರ್ಯರು ಅವರೆಲ್ಲ ಸಾಧುಗಳು, ಅದಕ್ಕೆ ಹುಟ್ಟಿದ್ದಾರೆ ಅವರು. ಅದೊಂದೇ ಜೀವನ. ಆಚಾರ್ಯರು, ಧರ್ಮಾಧಿಕಾರಿಗಳು, ಮಹಂತರು ಇವರೆಲ್ಲ. ನಮ್ದು ಮಹಂತ ಇದರಲ್ಲೂ ಗೃಹಸ್ಥರು ಇದ್ದಾರೆ, ಬ್ರಹ್ಮಚಾರಿಗಳು ಇದ್ದಾರೆ. ಹೇಳ್ದಂಗೆ ಮೋಹ, ಅತಿಯಾದ ಮೋಹಗಳು. ಹೆಂಡತಿನೇ ಬಿಟ್ಬಿಟ್ರೆ ಅವಳು ಯಾರು, ಅವಳ ಯೋಗಕ್ಷೇಮ ಹಿಡ್ಕೊಳ್ಳೋರು ಯಾರು ಸ್ವಾಮಿ? ವ್ಯವಸ್ಥೆ ಮಾಡಿ ಬಿಡು. ಆದ್ರೂ ನೋವೇ ಬಿಟ್ಬಿಟ್ರೆ ಪೂರ್ತಿಯಾಗಿ ಮಾನಸಿಕವಾಗಿ ನೋಡ್ತಿರ್ತಾರೆ. ಅವ್ರ ಜೊತೆನಲ್ಲೇ ಇದ್ದಂಗೆ ಇದ್ದು ಈ ಕಮಲದ ಹೂವ ಇರ್ತದ ಆ ರೀತಿ ಇದು ಅದಕ್ಕೆ ಅದು ಹೇಳ್ತಾರೆ, ಯಾರು ಬಿಡೋದಲ್ಲ. ಕೆಲವು ಕಂಟೈನರ್ ಅವರು ಮದುವೆ ಆಗಿದ್ರು ಬಿಟ್ಟು ಅವರನ್ನು ಪ್ರಾರಂಭ ಆಗಲ್ಲ. ಜ್ಞಾನಿ ಗೃಹಸ್ಥನು ಸಹ, ಅದಕ್ಕೆ ಕಬೀರ್ ಸಾಹೇಬರು ಎಲ್ಲರೂ ಸಹ ಗೃಹಸ್ಥ ಸಾಧು ಅಂತ ಹೇಳಿ ಹಂಸ ಜೀವಿಗಳೇ, ಸಂತರೇ, ಗೃಹಸ್ಥ ಅಂತ ಉಪಯೋಗಿಸಿಲ್ಲ. ಸಂತರು, ಸಾಧುಗಳಿಗೂ ಸಂತರು, ಗೃಹಸ್ಥರಿಗೂ ಸಂತರು. ನಾವಿಲ್ಲಿ ಇನ್ನೊಂದು ವಿಚಾರ ಏನು ಗಮನಿಸಬೇಕಾಗಿರೋದು ಅಂದ್ರೆ, ಎಂತ ಮಹಾನ್ ಜ್ಞಾನಿಗಳಾದ್ರೂ ಸಹ ಅವ್ರು ದೀಕ್ಷೆ ಕೊಟ್ಟ ಮಾತ್ರಕ್ಕೆ ನಮ್ಗೆ ಮೋಕ್ಷ ಸಿಗಲ್ಲ. ಸಾಧನೆ ಮಾಡಬೇಕು. ಅವರು ಅನುಗ್ರಹ ಬೇಕು ಇಲ್ಲ ಅಂತ ಹೇಳಿಲ್ಲ. ಆ ಅನುಗ್ರಹದ ಅಡಿಯಲ್ಲಿ ಅವ್ರು ಹೇಳತಕ್ಕಂತ ಆಚರಣೆಗಳನ್ನ ನಾವು ಮಾಡಲೇಬೇಕು ಅಗತ್ಯವಾಗಿ. ಇಲ್ಲಾಂದ್ರೆ ಅದು ಅವ್ರ ಕೃಪೆ ಇರುತ್ತೆ, ಸದಾ ಇರುತ್ತೆ. ಇಲ್ಲ ಅಂತ ಹೇಳಿ ಬೇಕೇ ಬೇಕು. ಗುರುಗಳ ಕೃಪೆನ ಅಸಡ್ಡೆ ಮಾಡಬಾರ್ದು, ಬೇಕು. ಆದರೆ ಮಾಡೋ ಒಂದು ಸಾಧನೆ ಮೇಲೆ ಅವಲಂಬಿತವಾಗಿರ್ತಾರೆ. ಸಾಧನೆ ಮೇಲೆ. ಅದಕ್ಕೆ ಸೇವೆ ಮಾಡ್ತಾ ಇದೆಯಾ, ಸೇವೆ ಮಾಡ್ತಾ ಇದ್ರೆ ಅದು ಪೂರ್ಣ ಸಿದ್ಧಿ ಕೊಡುತ್ತೆ. ಸಾಧನ
ಮಾಡದಿದ್ದೇನೆ ಏನು ಮಾಡೋದು ಪೇಷಂಟ್ನ ಡಾಕ್ಟರ್ ಮುಂದೆಗಡೆ ಕೂರಿಸ್ಕೊಂಡು ಇದು ಬಿಟ್ಬಿಡು ಇದು ಬಿಟ್ಬಿಡು ಇದು ಬಿಟ್ಬಿಡು ಅದು ಬಿಟ್ಬಿಡು ಎಲ್ಲ ಹೇಳ್ತಾ ಇದ್ದಾರೆ. ಕೊನೆಗೆ ಡಿಸಿಷನ್ ಬಂದ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಅಪ್ಪ ಏನು ತೀರ್ಮಾನ ಮಾಡ್ಕೊಂಡು ಏನು ಬಿಡ್ತೀಯ ಅಂತ ನಿಮ್ಮ ಹತ್ರ ಬರೋದು ಬಿಟ್ಬಿಡ್ತೀನಿ ಹಾಗೆ ಹಂಗಾದ್ರೆ ಆದರೆ ಆಚರಣೆ ಮುಖ್ಯ. ಆಚರಣೆಗಳು ಮಾಡ್ತಾ ಇದ್ರೆ ಗೃಹಸ್ಥನ ಮುಕ್ತಿ ಹೊಂದಬಹುದು, ಏನು ತೊಂದರೆ ಇಲ್ಲ. ಗೃಹಸ್ಥನಿಂದ ಆಶ್ರಮಗಳು ನಡೆಯಲ್ಲ. ಗೃಹಸ್ಥರಿಗೆ ಅವ್ರು ಬೋಧಿಸ್ಬೇಕು, ಬೋಧಿಸಕ್ಕೆ ಅಂತ ಸಾಧುಗಳು ಅವರು ಧಾರಣೆ ಮಾಡ್ತಾರೆ, ಬ್ರಹ್ಮಚಾರಿಗಳಾಗಿರ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಹೇಗಿದ್ರು, ಅವ್ರ ಸಾಧನೆ ಹೇಗಿತ್ತು ಆ ರೀತಿ ಜನಸಾಮಾನ್ಯರಿಗೆ ದಾರಿ ಅದಕ್ಕೆ ಅವರು ಅಭಿಲಾಷ್ ಸಾಹೇಬ್ ಹೇಳ್ತಾರೆ, ಯಾವುದೇ ಸಂಪ್ರದಾಯಗಳು ಎಲ್ಲ ಸಂಪ್ರದಾಯಗಳು ಕೆಟ್ಟದ್ದಲ್ಲ. ಎಲ್ಲ ನಾನು ಓದ್ತಾ ಇದ್ದೀನಿ. ಯಾವುದೇ ಸಂಪ್ರದಾಯಗಳು ಕೆಟ್ಟದ್ದಲ್ಲಪ್ಪ. ಯಾವುದೇ ಸಂಪ್ರದಾಯನಾಗಿದ್ರು ಕೂಡ ಅವನು ಒಳ್ಳೆ ಆಚರಣೆಯಿಂದ ಇದ್ರೆ, ವೈರಾಗ್ಯದಿಂದ ಇದ್ರೆ, ಗೌರವಿಸುವವನನ್ನ, ಆದರಿಸುವವನನ್ನ, ಈ ರೀತಿ ಮನುಷ್ಯನಿಗೆ ಗೌರವಿಸುವುದನ್ನ ನಾವು ಗೌರವಿಸುವುದನ್ನೇ ಮಾನವೀಯತೆ ಅನ್ನೋದು. ನಮ್ಮಂತಲ್ಲ ಅವರು, ಒಳ್ಳೆಯದನ್ನ ಮಾಡೋರನ್ನ ಗೌರವಿಸೋ ಯೋಗ್ಯತೆ ಇಲ್ಲ ಕೆಲವ್ರಿಗೆ. ನಮ್ಮಂತಲ್ಲ, ನಮ್ಮ ಅಲ್ಲ ಅಂತೇಳಿ ಹೇಳಿ ಬಹಳ ವಿಶಾಲವಾದ ಹೃದಯದಿಂದ ಬರೀತಾರೆ ವಿಲಾಸರು. ಎಲ್ಲಾ ಗ್ರಂಥಗಳನ್ನ ಅವಲೋಕನ ಮಾಡಿ, ಉಪನಿಷತ್ತುಗಳನ್ನ ಅವಲೋಕನ ಮಾಡಿ ಅಲ್ಲಿ ಕೆಳಗಡೆ ಹಾಕಿರ್ತಾರೆ. ಇಂಥ ಭಗವದ್ಗೀತೆಯಲ್ಲಿ ಹಿಂಗೆ ಹೇಳಿದೆ ನೋಡಿ, ಇಂಥ ಉಪನಿಷತ್ತಿನಲ್ಲಿ ಹಿಂಗೆ ಹೇಳಿದೆ ನೋಡಿ. ಎಲ್ಲಾ ಗ್ರಂಥಗಳನ್ನ ಅವಲೋಕನ ಮಾಡಿ ಅವ್ರು ಹೇಳಿದರು, ಬರ್ದಿರೋದು ಪುಸ್ತಕನ. ವಿಶಾಲವಾದ ಮನೋಭಾವದಿಂದ ಇರಿ. ಎಲ್ಲರೂ ಮಹಾತ್ಮರೇ, ಆದರೆ ಮಹಾತ್ಮರ ಆಗೋದಕ್ಕೆ ನೀವು ಪ್ರಯತ್ನ ಪಡಿ. ನಿಮ್ಮಲ್ಲಿರ್ತಕ್ಕಂಥ ಒಂದು ಮಹಾನ್ ಶಕ್ತಿ ಇದೆ, ಅದು ಮಹಾತ್ಮರನ್ನ ಎತ್ತಿ ತೋರಿಸುತ್ತೆ. ಅದು ನೀವು ತಿಳ್ಕೊಂಡು ಆ ಮಾರ್ಗದಲ್ಲಿ ನಡೀತಾ ಇದೆ. ಆ ರೀತಿ ಆತ್ಮಭಾವದಿಂದ ಎಲ್ಲರೂ ನೋಡಿ. ನೀನು ದೊಡ್ಡವನು, ನಾನು ಚಿಕ್ಕವನು, ನಮ್ಮ ಪಂಥ ದೊಡ್ಡದು, ಈ ಪಂಥ ದೊಡ್ಡದು, ಅವೆಲ್ಲ ಮಾಡಬೇಡಿ ಅಂತ ಹೇಳ್ತಾರೆ. ಹಿರಿಯರನ್ನ ಗೌರವಿಸ್ಬೇಕು, ಗೌರವಿಸಿ. ದೊಡ್ಡ ದೊಡ್ಡ ಆಚಾರ್ಯಗಳನ್ನ, ಗುರುಗಳನ್ನ ಗೌರವಿಸ್ಬೇಕು, ಗೌರವಿಸಿ. ಯಾವುದೇ ಮತದವರು, ಯಾವುದೇ ಪಂಥದವರು, ಇವರೆಲ್ಲರೂ ಉದಾಹರಣೆ ಕೊಟ್ಟವ್ರೆ. ಬುದ್ಧನ ಉದಾಹರಣೆ, ವಿವೇಕಾನಂದರದು, ರಾಮಕೃಷ್ಣ ಪರಮಹಂಸರದು, ಮಹಾವೀರ ಜೈನರದು. ಹಾಗಾಗಿ ಅವರೆಲ್ಲ ನೋಡಿ ಕೊನೆಗೆ ಹೇಳ್ತಾರೆ, ಇನ್ನ ಒಂದು ಸುವರ್ಣ ಅವಕಾಶ, ಸತ್ಸಂಗ ಮಾಡಿ, ಸದ್ವಿಚಾರ, ಸತ್ಸಾಧನ, ಸತ್ಯವನ್ನ ಪಡೆಯುವಂತ ಸಾಧನ ಮಾರ್ಗದಲ್ಲಿ ನಡೆಯಿರಿ. ಸದಾಚಾರ, ಇದರಲ್ಲಿ ನಿಮ್ಮ ಮನಸ್ಸನ್ನ ತೊಡಗಿಸಿಕೊಳ್ಳಿ, ನಿಮ್ಮ ಬುದ್ಧಿಯನ್ನ ತೊಡಗಿಸಿಕೊಳ್ಳಿ. ಆಗ ನಿಮಗೆ ಕಲ್ಯಾಣ ಆಗತ್ತೆ. ಅದು ಯಾರೇ ಆಗಿರಲಿ ಆಗುತ್ತೆ ಹೇಳ್ತಾ ಇರ್ತಾರೆ ನಮ್ಮ ಅಪ್ಪ. ಎಂತ ಮೂಢಾತ್ಮನು ಪ್ರತಿನಿತ್ಯ ದೃಢತೆಯಿಂದ ಸತ್ಸಂಗಕ್ಕೆ ಬರ್ತಾ ಇರಲಿ, ಅವನು ಜ್ಞಾನಿ ಆಗ್ಬಿಡ್ತಾನೆ. ಕೇಳ್ತಾ ಅಲ್ಲೇ ಅವನು ದೃಢತೆ ಬೇಕು. ಏನಪ್ಪ ಹೇಳಿದ್ದೆ ಹೇಳ್ತಾರೆ ಅಂತ ಅವನ ಚಂಚಲ ಆದ್ರೆ ಆಗೋಯ್ತು. ಇಲ್ಲಿ ಮೂಲ ಅಲ್ಲಿಗೆ ಬರೋದು, ಎಲ್ಲವನ್ನ ಬಿಡಿ ಅಂತಾನೆ ಬರೋದು. ಕೊನೆಗೆ ಏನೇ ವಿಚಾರ ಸುತ್ಕೊಂಡು ಬರೋದು ಎಲ್ಲಿಗೆ? ಅಲ್ಲಿಗೆ ಮೂಲ. ಸ್ವರೂಪವನ್ನ ತಿಳಿ, ಅದು ಅರಿಬೇಕಾದ್ರೆ ಇಲ್ಲ ಎಲ್ಲವನ್ನ ಬಿಡ್ಬೇಕಪ್ಪ. ಕಡಿಮೆ ಮಾಡ್ಕೊಂಡು ಮಾಡ್ತಾ ಹೋಗು, ಅದೇ ಬಿಟ್ಟೋಗುತ್ತೆ. ನೀನು ಅದೇ ಬಿಟ್ಟೋಗುತ್ತೆ. ವಯಸ್ಸಿನಲ್ಲಿ ಕಳ್ಳೆ ತಿಂತಾ ಇರ್ತೀವಿ, ಅಲ್ಲಿ ಉಗ್ರೋದ್ಮೇಲೆ ಏನು ಕಳ್ಳೆ ತಿಂತೀವಿ ನಾವು? ತಿನ್ನಕ್ಕಾಗತ್ತೆ ನಮ್ಮ ಊಟ ಮಾಡ್ತಕ್ಕಂಥ ವ್ಯಕ್ತಿಗೆ ಡಾಕ್ಟರ್ಗಳು ಹೇಳೋದಷ್ಟೇ 90 ಬೇಡ, 60 ಬಾ, 60 ಬೇಡ, 30 ಬಾ, 30 ಬಂದ್ಬಿಟ್ಬಿಡು. ಹಂಗೆ ಏಕಾಏಕಿ ಬಿಡಿಸಲ್ಲ. ಆಗಲ್ಲ. ಆ ರೀತಿಯಾಗಿ ಹಂತವಾಗಿ ಬಿಡಿ, ಮೋಹವನ್ನು ಬಿಡಿ, ಲೋಭವನ್ನು ಬಿಡಿ, ಅಸೂಯೆ ಬಿಡಿ, ಕಾಮಕ್ರೋಧ ಇವೆಲ್ಲವನ್ನ ಬಿಡಿ, ರಾಗದ್ವೇಷಾದಿಗಳನ್ನು ಬಿಡಿ ಅಂತ ಹೇಳ್ತಾರೆ. ಆಗ ನೀನು ನಿನ್ನ ಸ್ವರೂಪದ ಅನುಭವವನ್ನು ಪಡಿತೀಯಪ್ಪ. ಮತ್ತೆ ಎಲ್ಲ ಧಾರಣೆ ಮಾಡಿಕೊಳ್ಬೇಕು. ಸಹನೆ, ಶೀಲ, ಧರ್ಮ, ಕರುಣೆ, ದಯೆ, ಇವೆಲ್ಲ ಸತ್ಯ ಪಾಲನೆ, ಇವುಗಳನ್ನೆಲ್ಲ ಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬಿಡುಗಡೆ ಆಗ್ತೀರಾ. ಖಂಡಿತವಾಗ್ಲೂ ಬಿಡುಗಡೆ ಆಗ್ತೀರಾ. ಅದಕ್ಕೋಸ್ಕರನೇ ಅವರು ಮಾತಾಜಿಯವ್ರು ಮಾಡಿರೋದು ಅಲ್ವಾ? ಅವ್ರು ಮಾಡಿರೋದು ನಿಮ್ಮೆಲ್ಲ ತಿಳ್ಕೊಳ್ಳಿ, ನಾವು ತಿಳ್ಕೊಳ್ಳಿ ಅಂತಾನೆ ಒಂದು ಆಶ್ರಮ ಮಾಡಿದ್ರು.
ಗೃಹಸ್ಥರೇ ಮಾಡಿದ್ದು ಅವ್ರು. ಸಾಧುಗಳೇನು ಬಂದು ಮಾಡಲಿಲ್ಲ, ಸಾಧುಗಳನ್ನ ಕರೆಸಿದ್ವಿ ನಾವು ಬೋಧನೆ ಮಾಡಿದ್ವಿ ಅಲ್ವಾ. ಹಾಗಾಗಿ ಗೃಹಸ್ಥರು ಸಹ ಮುಕ್ತರಾಗ್ಬೋದು, ಸಾಧುಗಳು ಬ್ರಹ್ಮಚಾರಿಗಳು ಸಹ ಮುಕ್ತರಾಗ್ಬೋದು. बोलिए श्री सत्यनामादि कबीर साहेब की जय, सर्व संत महंत की जय, सद्गुरु श्री हनुमान साहेब की जय, गुरु माता जी की जय, सर्व संत महंत